ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ, ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ. ಪ್ರೀತಿಯ ತೀರವ ಸೇರುವುದೊಂದೇ, ಪ್ರೀತಿಯ ತೀರವ ಸೇರುವುದೊಂದೇ ಬಾಳಿನ ಗುರಿಯಮ್ಮ, ಬಾಳಿನ ಗುರಿಯಮ್ಮ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ. ನಮಸ್ಕಾರ. BHF ಕನ್ನಡ ರೇಡಿಯೋ ಕೇಳುಗರಿಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ಕವಿತಾ ಶಂಕರ್. ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ನೆನಪಿನ ದೋಣಿಯಲ್ಲಿ. ಇವತ್ತಿನ ಕಾರ್ಯಕ್ರಮವನ್ನು ನಮ್ಮನ್ನಗಲಿದ ಎಲ್ಲರಿಗೂ ಚಿರಪರಿಚಿತವಾಗಿದ್ದ ಮಹಾನ್ ಗಾಯಕ SP ಬಾಲಸುಬ್ರಹ್ಮಣ್ಯಂ, SPB ಅಂತಾನೆ ಮನೆ ಮಾತಾಗಿದ್ದ ಹಾಗೂ ಸಂಗೀತ ಸಂಯೋಜಕರಾಗಿದ್ದ ರಾಜನ್ ನಾಗೇಂದ್ರ ಖ್ಯಾತಿಯ ರಾಜನ್ ಅವರಿಗೂ ಈ 3 ಜನರ ಜೋಡಿ ನಮ್ಮನ್ನಗಲಿರುವುದು ಕನ್ನಡ ಸಿನಿಮಾ ಸಂಗೀತಕ್ಕೆ ಒಂದು ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು. ನಾವೆಲ್ಲ ಬೆಳೆವಾಗ ಅವರ ಹಾಡುಗಳನ್ನ ರೇಡಿಯೋ ಮತ್ತೆ TV ಅಲ್ಲಿ ಬಹಳ ಕೇಳಿದ್ದೀವಿ. ಅವರು ಕನ್ನಡ ದಕ್ಷಿಣ ಭಾಷೆಗಳಾದ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಇವ ಸಂಗೀತದಿಂದ ತುಂಬಾ ಸಿರಿಕೊಂಡಿದೆ. ಅವ್ರದ್ದು ಕೆಲವು ಫೇಮಸ್ ಮೂವೀಸ್ ಗಂಧದ ಗುಡಿ, ಭಾಗ್ಯವಂತರು, ಎರಡು ಕನಸು, ನಾನಿನ್ನ ಮರೆಯಲಾರೆ, ಕನ್ಯಾದಾನ, ಹೀಗೆ ಹಲವಾರು. ಈಗ ನಮ್ಮ ಪಾರ್ಟಿಸಿಪೆಂಟ್ಸ್ ನ ಪರಿಚಯ ಮಾಡಿಕೊಳ್ಳೋಣ. ಮೊದಲನೇದಾಗಿ ಕಿರಣ್ ಕುಮಾರ್. ನಮಸ್ಕಾರ, ನಾನು ಕಿರಣ್ ಅಂತ, ಕಿರಣ್ ಕುಮಾರ್ ಗದ್ದಿ. ನಿಮ್ಮ ಪರಿಚಯ ಮಾಡಿಕೊಡ್ತೀರಾ? ಶೋರ್. ನನ್ನ ಹೆಸರು ಕಿರಣ್ ಕುಮಾರ್ ಗದ್ದಿ. ಹೇಳ್ದಾಗೆ ನಂದು ಊರ್ ಬಂದ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಗಂಗಾವತಿ ಹತ್ರ ಕಾರಟಗಿ ಅಂತ. ಸುಮಾರು 15 ವರ್ಷ ಆಯ್ತು ಲಂಡನ್ಗೆ ಬಂದ್ಬಿಟ್ಟು. ವೆಂಬ್ಲಿಲಿ ನಾನು ನಿವಾಸವಾಗಿದ್ದೇನೆ. ನನಗೆ 2 ಮಕ್ಕಳು ಮತ್ತು ವೈಫ್ ಡಾಕ್ಟರ್ ಆಗಿದ್ದಾರೆ. ನಾನಿಲ್ಲಿ IT ಅಲ್ಲಿ ಬಿಸ್ನೆಸ್ ಸೈಡ್ ಅಲ್ಲಿ ಕೆಲಸ ಮಾಡ್ತೀನಿ, ಕಂಪ್ನಿ ಕಾಗ್ನಿಸೆಂಟ್. ಸಂತೋಷ. ನೀವು ಮೊದಲ ಬಾರಿ ರಾಜನ್ ನಾಗೇಂದ್ರ ಮತ್ತೆ SPB ಅವರ ಹಾಡನ್ನ ಯಾವ್ದು ಕೇಳಿದ್ರಿ ಅಂತ ನೆನ್ಪಿದ್ಯಾ ನಿಮ್ಗೆ? ನಾನು ಏನ್ ಹೇಳೋದು ಅಂದ್ರೆ, ನಾವು ಹುಟ್ಟಿದಾಗ ಬೆಳೆದಿದ್ದೆ ಅವ್ರ ಹಾಡುಗಳು ಒಟ್ಟಿಗೆ. ಅಂದ್ರೆ ನಾನ್ ಬೆಳೆದಿದ್ದು ಹಳ್ಳಿ ವಾತಾವರಣ. ನಮ್ಗೆ ಬೆಳಗ್ಗೆ ಚಿತ್ರಗೀತೆಗಳಾಯ್ತು, ಸಂಜೆ ಯಾವ್ದೇ ಈ ನಮ್ಮ ಆಕಾಶವಾಣಿಯಲ್ಲಿ ಆಗ್ಲಿ ಯಾವ್ದೇ ರೇಡಿಯೋ ಕಾರ್ಯಕ್ರಮಗಳಲ್ಲಿ ನಾವು ಹುಟ್ಟಿ SPB ಅವರು ಬೆಳಗ್ಗೆ ಶುರು ಮಾಡಿದ್ರು, ಮತ್ತೆ ಸಂಜೆ ಅವ್ರದೇ ಹಾಡು ಕೇಳ್ಬಿಟ್ಟು ನಾವು ಕೊನೆ ಅಂದ್ರೆ ಸಂಗೀತ ಅಂದ್ರೆ ನಮ್ಮ ಲೈಫ್ ಅಷ್ಟೇ ಇತ್ತು. ಅದರಲ್ಲಿ ನಮ್ಗೆ ಮಿನಿಮಮ್ 1 ಅಥವಾ 2 ಅಂತೂ ಗೀತೆಗಳು ಅವ್ರದ್ದು ಇದ್ದೇ ಇರೋದು. ಹೀಗಾಗಿ ನಾವು ಹುಟ್ಟಿ ಬೆಳೆದಿದ್ದು ನಮ್ಮ ಭಾವನೆಗಳ ಜೊತೆ, ಅಂದ್ರೆ ಅವ್ರ ಧ್ವನಿ ನಮ್ಮ ಭಾವನೆ, ಅವ್ರ ಧ್ವನಿ. ಹೀಗೆ ಬೆಳಗ್ಗೆ ಆಯ್ತು ಅಂದ್ರೆ ಸಂಜೆವರೆಗೂ ಅದೇ ಇದ್ರಲ್ಲಿ ನಾವು ಬೆಳೆದಿತ್ತು. ಸೊ ಹೀಗಾಗಿ ನನಗೆ ಏಜ್ ಅಂತ ಹೇಳಕ್ ಆಗಲ್ಲ, ಬಟ್ ನನಗೆ ತಿಳುವಳಿಕೆ ಬಂದಿದ್ದು ಅಂದ್ರೆ 4ನೇ ತರಗತಿ ಇರ್ಬೋದು, 5ನೇ ತರಗತಿ ಇರ್ಬೋದು. ಅಲ್ಲಿಂದ ಅವರ ಸಂಗೀತದ ಬಗ್ಗೆ ನನಗೆ ಅಪಾರವಾಗಿ ಪ್ರೀತಿ ಮತ್ತೆ ಅಭಿಮಾನ. ಹೌದು, ಅವ್ರದ್ದು ಸಂಗೀತ ಹೇಗಿತ್ತಂದ್ರೆ ಬರೀ ಎಷ್ಟು ಕ್ಯಾಚಿ ಇತ್ತಂದ್ರೆ ಅದು ಎಲ್ಲಾ ತರ ಆಡಿಯನ್ಸ್ನು ಅಟ್ರಾಕ್ಟ್ ಮಾಡ್ತಾ ಇತ್ತು. ಅದು ಬರೀ ಕೇಳೋಕಷ್ಟೇ ಇಂಪಾಗಿರ್ಲಿಲ್ಲ, ಮತ್ತೆ ಅದು ತಲೆಯಲ್ಲಿ ಕೂತ್ಕೊಳ್ತಿದ್ದು, ಗುನ್ಗುಣಿಸ್ತಾ ಇರ್ತಿದ್ವಿ ಲೈಕ್ ಟಿಲ್ ದ ಎಂಡ್ ಆಫ್ ದ ಡೇ. ಹಾಗೆ ಸಂಗೀತ. ಬೆಳಗ್ಗೆ ಶಾಲೆಗೆ ಅರೌಂಡ್ 7:45 ಚಿತ್ರಗೀತೆಗಳು ಬರೋದು. ಸುಮಾರು 7:15 ನ್ಯೂಸ್ ಆದ್ಮೇಲೆ 7:45, 8 ಗಂಟೆವರೆಗೂ 8 ಚಿತ್ರಗೀತೆಗಳು. ಅದಕ್ಕಾಗಿ ನಾವು ಕರ್ಕೊಂಡಿರೋರು. ನಾವು ಬೆಳಗ್ಗೆ ಮನೆ ಕೆಲಸದ ಒಟ್ಟಿಗೆ, ಅಥವಾ ನಾವು ಅಲ್ಲಿ ವಿದ್ಯಾಭ್ಯಾಸ ಬೆಳಗಿಂದ ಜಾವ ಮುಗಿದೋಗಿರೋದು, ಮನೆ ಕೆಲಸ ಮಾಡ್ತಾ ರೇಡಿಯೋನಲ್ಲಿ ಅವ್ರ ಹಾಡುಗಳನ್ನ ಕೇಳ್ತಾ ದಿವಸ ಶುರುವಾಗೋದು. ಅದನ್ನ ನಾವು ಹಾಡ್ಕೊಂಡು ಶಾಲೆಯವ್ರಿಗೆ ಹೋಗೋದು. ಶಾಲೆಯಲ್ಲಿ ಅದೇನೋ ಶಾಲೆ ಮುಗಿದ ತಕ್ಷಣ ಮತ್ತೆ ಬರುವಾಗ ಅದೇ ತಲೆಯಲ್ಲಿ ಅವ್ರ ಧ್ವನಿ ಸುರುಳಿ, ಅವರು ಹಾಡಿದಂತ ಹಾಡು, ಅವ್ರ ರಾಗ, ಭಾವನೆಗಳು, ಅದೇ ಮೂಡಕ್ಕೆ ಮನೆಗೆ ಬರೋದು. ಹಾಗೆ ಅದು ಹೇಗಾಗಿತ್ತಂದ್ರೆ, ಅವ್ರು ಯಾವ್ದು ನೆಕ್ಸ್ಟ್ ಟೈಮ್
ಏನೇ ಅವ್ರ ಹಾಡು ಬಂದ್ರು ಶುರು ಆಗ್ತು ಅಂದ್ರೆ ಗೊತ್ತಾಗಿರೋದು ಇದೇ ಹಾಡು ಅಂತ. ದೆನ್ ಇಷ್ಟು ಹಮ್ ವಿತ್ ಇಟ್. ಸೊ ನಿಮ್ಗೆ ಮೊದಲನೇ ಬಾರಿ ಅವ್ರದ್ದು ನಿಮ್ಗೆ ಮೊದಲ ಹಾಡು ಅವ್ರದ್ದು ಯಾವ್ದು ಕೇಳಿದ್ದು ಅಂತ ನೆನ್ಪಿದೀಯಾ? ಅವರ ಹೆಸರು ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಫಸ್ಟ್ ಬರೋ ಹಾಡು ಯಾವುದು? ಆಕಾಶದಿಂದ ಧರೆಗಿಳಿದ ರಂಬೆ. ಅವ್ರದ್ದು ಆ ಹಾಡು ಮಾತ್ರ ನನಗೆ ಅಚ್ಚಳಿದ. ಯಾಕಂದ್ರೆ ಅವರು ಅದು ಹಳ್ಳಿಯಲ್ಲಿರೋದು, ಎರಡನೇದು ಅದೊಂಥರ ವೆರಿ ಯೂತ್ಫುಲ್ ಹಾಡದು. ಅವ್ರು ಹಾಡಿರೋದು ಮತ್ತೆ ಭಾವನೆ ಮತ್ತೆ ಅದೆಲ್ಲ the way entire song has been constructed is so beautiful, so youthful and energetic. ಹೌದು, ಆಗಿನ ಕಾಲದಲ್ಲಿ ಯೂತ್ ಆ ಹಾಡನ್ನ ಕೇಳಿದ್ರೆ ಐ ಥಿಂಕ್ ಅವರು ಒಂದು ಇಮ್ಯಾಜಿನೇಷನ್ ಮೋಡ್ಗೆ ಹೋಗ್ತಾ ಇದ್ರು ಅಂತ ಹೇಳ್ಬಹುದು. ಡೆಫಿನೆಟ್ಲಿ. ಓಕೆ, ಸೊ ಇಫ್ ಯು ವಾಂಟ್ ಟು ಡೆಡಿಕೇಟ್ ಅ ಸಾಂಗ್, ಯಾವ್ದು ನಿಮ್ದು ಸಾಂಗ್ ಡೆಡಿಕೇಟ್ ಮಾಡ್ತೀರಾ? ನನಗೆ SPB ಅವರು ಹೋದ್ರು ಅಂತ ಇದರಲ್ಲಿ ನನಗೆ ಕನ್ನಡದಲ್ಲಿ ಹಾಡು ಮತ್ ಹಿಂದಿಯಲ್ಲಿ ಎರಡೂ ಬರುತ್ತೆ. ಬಟ್ ನಾನು ಕನ್ನಡ ಪ್ರೀತಿ ಜಾಸ್ತಿ, ಕನ್ನಡದೇ ಹೇಳ್ತೇನೆ. ಮಾತು 101 ನೆನಪು ಎದೆಯಾಳದಿಂದ, ಅದು ಮಾತ್ರ ನನಗೆ ಇನ್ನೂವರೆಗೂ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಟು ಸೇ, ಬಟ್ ವಿ ಹ್ಯಾವ್ ಲಾಸ್ಟ್ ಇಟ್. It's something we have a part of our heart or part of our life has been with him, and I want to preserve it, but continue. But that's the song I want to dedicate. Oh, thank you. A very good selection, Kiran avre. ಅದು ಹೌದು, ನೀವು ಹೇಳಿದ್ದು ಕರೆಕ್ಟ್. ಅವ್ರದ್ದು ಸಾವಿನ ಸುದ್ದಿ ಕೇಳಿದ್ರೆ ನಮ್ಮಲ್ಲಿ ಯಾರೋ ಒಬ್ರು, ನಮ್ಮ ಸ್ವಂತ ಯಾರೋ ರಿಲೇಟಿವ್ ಹೋಗಿರೋ ಅಷ್ಟು ದುಃಖ ಎಲ್ಲರಲ್ಲೂ ಅಂತ ಹೇಳ್ಬಹುದು. ಐ ಥಿಂಕ್ ಇಟ್ ವಾಸ್ ಕ್ವೈಟ್ ಎಮೋಷನಲ್ ಫಾರ್ ಎವ್ರಿಬಡಿ. ಓಕೆ, ಈಗ ಕಿರಣ್ ಅವರ ಫೇವ್ರೆಟ್ ಸಾಂಗ್ ಹಾಡು ಪ್ರಸಾರ ಮಾಡೋಣ. ನೂರೊಂದು ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ನೂರೊಂದು ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ಸಿಂಧೂರವಿಂದು ನಗಲಮ್ಮ ಎಂದು, ಎಂದೆಂದು ಇರಲಮ್ಮ ಈ ದಿವ್ಯ ಬಂದ. ನೂರೊಂದು ನೆನಪು ಎದೆಯಾಳದಿಂದ, ಹಾಡಾಗಿ ಬಂತು ಆನಂದದಿಂದ. ಒಲವೆಂಬಲತೆಯು ತಂದಂತ ಹೂವು, ಮುಡಿಯೇರೆ ನಲಿವು, ಮುಡಿಜಾರೆ ನೋವು.
ಕನಸು ಅದೃಷ್ಟದಾಟ ತಂದಂಥ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ತುಟಿ ಮೇಲೆ ಬಂದಂಥ ಮಾತೊಂದೆ ಒಂದು ಎದೆಯಲ್ಲಿ ಉಳಿದಿದ್ದು 301 3 ಗಂಟಲ್ಲಿ ಈ ಬಾಳನಂಟು ಕೇಳಿ ಪಡೆದಾಗ ಸಂತೋಷವುಂಟು ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ ಆನಂದದಿಂದ. ಈಗ ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ಪ್ರತಿಮಾ ಗೌಡ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಪ್ರತಿಮಾ, ನೀವು ನಿಮ್ ಪರಿಚಯ ಮಾಡ್ಕೊಳ್ತೀರಾ? ನಾನು ಮೂಲತಃ ಚಿಕ್ಕಮಗಳೂರಿನವಳು. ಇಲ್ಲಿ UK ಬಂದು ಸುಮಾರು ಒಂದು 12-13 ವರ್ಷ ಆಯ್ತು. ಆಕ್ಸ್ಬ್ರಿಡ್ಜ್ ಅಲ್ಲಿ ಇದ್ದೀನಿ. IT ಸೆಕ್ಟರ್ ಅಂದ್ರೆ ಫಾರ್ಮಾ ಕಂಪನಿಗೆ ವರ್ಕ್ ಮಾಡ್ತಾ ಇದ್ದೀನಿ. ನನ್ಗೆ 2 ಪುಟ್ಟ ಮಕ್ಳಿದ್ದಾರೆ. ಇದು ನನ್ನ ಪುಟ್ಟ ಕಿರುಪರಿಚಯ. ತುಂಬಾ ಸಂತೋಷ ಪ್ರತಿಮಾ. ಮತ್ತೆ ಹಾಗೆ ನೀವು ಫಸ್ಟ್ ಟೈಮ್ ಯಾವ್ದು SPB ಮತ್ತೆ ರಾಜನ್ ಅವ್ರದ್ದು ಹಾಡು ಯಾವ್ದಾದ್ರು ನೆನಪು ಮಾಡ್ಕೊಂಡ್ರೆ ಯಾವ್ದು ನಿಮ್ ಫಸ್ಟ್ ಟೈಮ್ ನೀವು ಕೇಳಿದ್ದು ಯಾವ ಹಾಡು ನೆನಪು ಬರುತ್ತೆ ನಿಮ್ಗೆ? ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ಹುಟ್ಟಿದ್ದು 80s ಅಲ್ಲಿ. ಜನ ಹೇಳ್ತಾರೆ ಇವಾಗ 80s ಅಲ್ಲಿ ಬಾರ್ನ್ ಆದ್ರೆ 80s ಇಷ್ಟ ಆಗುತ್ತೆ, ಇಲ್ಲ ಅದ್ರದ್ದು ಅಪ್ಕಮಿಂಗ್ 90,000 ಮೂವಿ ಸಾಂಗ್ಸ್ ಇಷ್ಟ ಆಗುತ್ತೆ, ಆರ್ ಮ್ಯಾಕ್ಸಿಮಮ್ 10 ವರ್ಷದ ಹಿಂದೆ ಇಷ್ಟ ಪಡ್ಬೋದು, ಅದಕ್ಕಿಂತ ಹಳೆಯದು ಇಷ್ಟ ಪಡಲ್ಲ ಅನ್ನೋದೊಂದು ಕಾಮನ್ ಸೇಯಿಂಗ್ ಇದೆ. ಬಟ್ ಇವರ ಸಂಗೀತದ ವಿಚಾರದಲ್ಲಿ ಹೇಳಿದ್ರೆ ಇದು ಸುಳ್ಳು ಅನ್ಸುತ್ತೆ. ಯಾಕಂತಂದ್ರೆ ನಾನ್ ಹೇಳ್ದಂಗೆ 80s ಅಲ್ಲಿ ಹುಟ್ಟಿದ್ರು, ಅವ್ರದ್ದು ಇನ್ನೂ ಲೈಕ್ 70s 60s ಎಲ್ಲ ಸಾಂಗ್ಗಳು ಅವತ್ತು ಚಿಕ್ಕವಳಾಗಿದ್ದಾಗ, ಒಂದು 5 ವರ್ಷ ಇದ್ದಾಗ, ನಾನು ಮೋಸ್ಟ್ಲಿ ಅವರು ಕಿರಣ್ ಅವ್ರು ಹೇಳ್ದಾಗೆ ಸ್ಕೂಲಿಗೆ ಹೋಗ್ತಾ ಇರ್ಬೇಕಾದ್ರೆ ಅವಾಗ ಟಿವಿಗಿಂತ ರೇಡಿಯೋ ಜಾಸ್ತಿ ಇತ್ತು. ನಮ್ಮ ಅಮ್ಮ ಸ್ಕೂಲಿಗೆ ಹೊಡಿಸ್ತಾ ಇರ್ಬೇಕಾದ್ರೆ ತಲೆ ಬಾಚ್ಬೇಕಾದ್ರೆ ಎಲ್ಲ 7:45 ಚಿತ್ರಗೀತೆ ಬರ್ತಾ ಇತ್ತು, ಸಂಜೆ 5:15 ಕೋರಿಕೆ ಮೇರೆಗೆ ಚಿತ್ರಗೀತೆ ಅಂತ ಬರ್ತಿತ್ತು. ಆಗೆಲ್ಲ ಈ ಪದ ಹಾಡುಗಳು ನೆನ್ಪಿರೋಷ್ಟು ದೊಡ್ಡವ್ರು ಅಲ್ದೇ ಇದ್ರು ಕಿವಿಗೆ ಯಾವಾಗ್ಲೂ ರಾಜನ್ ನಾಗೇಂದ್ರ ಅಂತ ಕೇಳ್ತಾ ಇತ್ತು. ಸೊ ಹಾಗಾಗಿ ಅವರು ನಾವು ಚಿಕ್ಕ ಮಗು ಇರುವಾಗಿಂದನೂ ಇವಾಗಿನವರೆಗೂ ಆ ರಾಜನ್ ನಾಗೇಂದ್ರ ಅನ್ನೋದಿದೆಯಲ್ಲ ತುಂಬಾ ಚಿರಪರಿತ ಹೆಸರು. ಮತ್ತೆ ಇನ್ನು ಹಾಡುಗಳು ಜನರಲಿ ಯಾವ್ದು ಅಂತ ಕೇಳಿದ್ರೆ ನಾನೊಂದು 15-20 ಹಳೆ ಹಾಡುಗಳು ಹೇಳಿದ್ರು, ಅದರಲ್ಲಿ 99% ರಾಜನ್ ನಾಗೇಂದ್ರ ಹಾಡುಗಳೇ ಆಗಿರ್ತವೆ. ಸೊ ಅವ್ರ ಹಾಡುಗಳಲ್ಲಿ ಅದು ಇದು ಅಂತ ಸೆಲೆಕ್ಟ್ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ಸೊ ಎಲ್ಲಾ ಹಾಡುಗಳು ಫೇವ್ರೇಟ್. ಅದ್ರಲ್ಲೂ ಕೆಲವೊಂದು ಕೇಳ್ತಾ ಅದು ತುಂಬಾ ಹತ್ರ ಆಗಿರೋದು ನಮ್ಗೆ ನಾವೇನ್ ಬಾಯ್ ಹಾಟ್ ಆಗ್ಬೇಕಾಗಿಲ್ಲ. ಪೂರ್ತಿ ಮ್ಯೂಸಿಕ್ ಕೇಳಿದ್ರು ಕೂಡ ನಮ್ಗ ಮೆಮೊರೀಸ್ ಎಲ್ಲ ಕನೆಕ್ಟ್ ಆಗುತ್ತಲ್ಲ, ಆತರ ಕೆಲವೊಂದು ಹಾಡುಗಳಿದೆ. ಬಟ್ ಜನರಲಿ ಎಲ್ಲಾ ಹಾಡುಗಳು ಕೂಡ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಹೌದು, ನೀವು ಅದು ಸರಿಯಾಗಿ ಹೇಳಿದ್ರಿ. ಅದು ಅವರು ರಾಜನ್ ಅವರ ಒಂದು ಹಳೆ ಇಂಟರ್ವ್ಯೂ ನೋಡ್ತಾ ಇದ್ದೆ, ಅದ್ರಲ್ಲಿ ಅವ್ರು ಹೇಳ್ತಾ ಇದ್ರು ಅವ್ರದ್ದು ಫೇವ್ರೇಟ್ ಹಿಂದೂಸ್ತಾನಿ ರಾಗ ಆದ್ರೂನು ಅವರು ಎಲ್ಲಾ ರೀತಿ ವರ್ಸಟೈಲಿಟಿ ಕೊಡಕ್ಕೋಸ್ಕರ, ಆಡಿಯನ್ಸ್ ನ ಇದ್ ಮಾಡಕ್ಕೋಸ್ಕರ
he has given various variations. ಅಂದ್ರೆ ಅವರು ಬಾನಿಗೊಂದು ಎಲ್ಲೆಲ್ಲಿದೆ ಆ ತರ ರಾಜ್ಕುಮಾರ್ ಅವರದ ಫೇವ್ರೆಟ್ ಸಾಂಗ್ ಅದು. ಅವರು ರಾಜ್ಕುಮಾರ್ ಆ ಹಾಡನ್ನ ಕೇಳಿದಾಗ ಒಂದು ಪರ್ಟಿಕ್ಯುಲರ್ ಲೈನ್ ಇದೆ ಅಂತೆ, ಅದರಲ್ಲಿ ಅವರು ತುಂಬಾ ಆಧ್ಯಾತ್ಮಿಕ ಭಾವನೆ ಬರ್ತಾ ಇತ್ತಂತೆ ಅದು ಲೈನ್ ಅಲ್ಲಿ. ಮತ್ತೆ ಅವರು ಅದಲ್ಲದೆ ಜಾನಪದ ಶೈಲಿಯಲ್ಲಿ ಸಹ ಮಾಡಿದ್ದಾರೆ. ಸೊ ಹಿ ವಾಸ್ ಟ್ರೈಂಗ್ ಟು, ಫಾರ್ ಎಕ್ಸಾಂಪಲ್, ಇದು ಪರಸಂಗದ ಗೆಂಡೆ ತಿಮ್ಮ ಆ ಮೂವಿ. ಸೊ ಅವರು ರಾಜನ್ ನಾಗೇಂದ್ರ ಅವ್ರು ಎಲ್ಲಾ ತರ ಆಡಿಯನ್ಸ್ನು ಮ್ಯಾಚ್ ಮಾಡ್ತಾ ಇದ್ರು. ಸೊ ಹಿ ವಾಸ್ ಟ್ರೈಂಗ್ ಟು ಕ್ಯಾಚ್ ದಟ್. ಸೊ ಹಾಗಾಗಿ ಅವ್ರೇ ಒಂದು ಏನ್ ಹೇಳಿದ್ರು ಅಂದ್ರೆ ಒಂದು ಒಳ್ಳೆ ಮಾತು ಹೇಳಿದ್ರು. ಇವಾಗ ನೀವು ಹಿಂದೂಸ್ತಾನಿ ಸಂಗೀತ ಆಗಿ ಕರ್ನಾಟಕ ಮ್ಯೂಸಿಕ್ ಇರ್ಬೋದು, ಅದ್ರಲ್ಲಿ ಹೋಗಿ ಕೇಳಿದ್ರೆ ಹೌದು ನೀವು ತೂಕ್ ಹಾಕ್ತೀರಾ, ಬಟ್ ದ ಕೈಂಡ್ ಆಫ್ ಮ್ಯೂಸಿಕ್ ಅವ್ರು ಯಾವ ತರ ಮಾಡ್ಬೇಕಂತ ಇದ್ರು ಅಂದ್ರೆ ಸಾಮಾನ್ಯ ಜನರು ಸಹ ಆ ಹಾಡನ್ನ ಹಾಡ್ಬೇಕು, ಗುನ್ಗುನಾಯಿಸ್ಬೇಕು, ಆ ತರ ಹಾಡು ಮಾಡ್ಬೇಕಂತ ಸೊ ಅದಕ್ಕೆ ಹೌದು, ಅದು ಖಂಡಿತ ಸತ್ಯ. ನಾವು ಎಲ್ಲಾದ್ರೂ ಒಂದು 2 ಸೆಕೆಂಡ್ ಅವ್ರದ್ ಮ್ಯೂಸಿಕ್ ಕೇಳಿದ್ರೆ ಕೂಡ ನಮಗೆ ಅಷ್ಟು ಬೇಗ ಕನೆಕ್ಟ್ ಆಗಿ ಆ ಹಾಡುಗಳು ನೆನಪಾಗ್ಬಿಡುತ್ತೆ. ಅದು ಎಲ್ಲಾ ಹಾಡುಗಳೆಲ್ಲ ಅಷ್ಟು ಈಸಿ ಅಲ್ಲ. ಮೋಸ್ಟ್ಲಿ ಇವ್ರದ್ದು ಒಂದೊಂದು ಸಣ್ಣ ಪೀಸ್ ಕೇಳಿದ್ರು ಅದು ಯಾವ ಹಾಡು ಅದ್ ಲಿರಿಕ್ಸ್ ಕೂಡ ಹೇಳ್ಬೋದು ನಾವು, ಅಷ್ಟು ಮಟ್ಟಿಗೆ ಅವ್ರ ಸಂಗೀತಕ್ಕೆ ಹೊಂದ್ಕೊಂಡಿದ್ವಿ. ಸೊ ಅವರ ಹಾಡುಗಳು ಅಂದ್ರೆ ಬೇರೆ ಅಲ್ಲ, ನಮ್ ಭಾವನೆ ಮತ್ತೆ ನಾವು ಬೆಳೆದ್ ಬಂದಿದ್ ಬೇರೆ ಅಲ್ಲ ಅಂತಾನೆ ಹೇಳ್ಬೋದು. ಸೊ ನಾವು ಚಿಕ್ಕದ್ರಿಂದ ಇವಾಗ ಹೊಸ ಮಾಡರ್ನೈಸೇಷನ್ ಮ್ಯೂಸಿಕ್ ಬಂದ್ರು ಕೂಡ ಇವತ್ತಿಗೂ ಅದು ಒಂಥರ ಎವರ್ ಗ್ರೀನ್ ಸಾಂಗ್ಸ್ ಇವತ್ತಿಗೂ ಕೇಳ್ತೀವಿ. ಹೌದು, ಅದಕ್ಕಾಗಿನೇ ಅವರು 40 ವರ್ಷ ಆಲ್ಮೋಸ್ಟ್ ವಿ ಕ್ಯಾನ್ ಸೇ ಇಟ್ಸ್ ದೇ ರೂಲ್ಡ್. ಅವ್ರದ್ದು ದೇ ಹ್ಯಾವ್ ಅ ರೆಕಾರ್ಡ್, ಇದು ಲಾಂಗೆಸ್ಟ್ ಆಕ್ಟಿವ್ ಮ್ಯೂಸಿಕಲ್ ಪೇರ್ ಅಂತ ಹೇಳ್ಬಹುದು ಅವ್ರದ್ದು. ಈಗ ಹಿಂದಿಯಲ್ಲಿ ಶಂಕರ್ ನಾರಾಯಣ್ ಇದಾರಲ್ಲ, ಆ ರೀತಿ ಅವ್ರಿಗೆ ಕಂಪೇರ್ ಮಾಡಬಹುದು ಈಗ ಹೌದು. ಮತ್ತೆ ಅದಲ್ದೆ ಅವಾಗ್ಲೇ ಮುಂಚೆ ನಾನು ಹೇಳಿದಂಗೆ ಅವರು ಎಲ್ಲಾ ಬೇರೆ ಭಾಷೆಯಲ್ಲಿನೂ ಇಟ್ಸ್ ನಾಟ್ ಈಸಿ ಒಂದು ಲ್ಯಾಂಗ್ವೇಜ್ ಇಂದ ಬೇರೆ ಲ್ಯಾಂಗ್ವೇಜ್ ಆಡಿಯನ್ಸಸ್ನು ಟು ಕ್ಯಾಪ್ಚರ್ ಅದು ಅಟೆನ್ಷನ್, ಅದು ಇಟ್ಸ್ ರಿಯಲಿ ಹ್ಯೂಜ್ ಇದು. ಮತ್ತೆ ನಿಮ್ಮ SP ಮತ್ತೆ ರಾಜನ್ ನಾಗೇಂದ್ರ ಅವರ ಫೇವ್ರೆಟ್ ಸಾಂಗ್ ಏನಾದ್ರು ಇದೇನಾ? ಆಕ್ಚುಲಿ ರಾಜನ್ ನಾಗೇಂದ್ರ ಮತ್ತೆ SPB ಅವ್ರದ್ದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಎಲ್ಲಾ ಹಾಡುಗಳು ಫೇವ್ರೇಟೆ. ಅದ್ರಲ್ಲಿ ಆಕಾಶ ದೀಪವು ನೀನು ಅಂತ ಪಾವನ ಗಂಗಾ ಫಿಲ್ಮ್ ಇಂದ ಅದು ತುಂಬಾ ಅಚ್ಚುಮೆಚ್ಚಿನ ಹಾಡು ಅಂತ ಹೇಳ್ಬೋದು. ಸರಿ, ಹಾಗಾಗಿ ಪ್ರತಿಮಾಗೋಸ್ಕರ ಈ ಹಾಡನ್ನ ಪ್ರಸಾರ ಮಾಡೋಣ. ಥ್ಯಾಂಕ್ ಯು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ ಹಿತವೇನು, ಮರೆಯದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು. ಕಂಡಂದೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು. ಕಂಡಂದೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ, ಆನಂದ ತುಂಬಲು ನೀನು ನಾನಲಿದೆನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷವೇನು.
ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ. ಅನುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ. ಹೃದಯವು ಧರಿಸಿದೆ ಈ ಜೀವ ಸೋಲುತ್ತಿದೆ. ಸಂಗಾತಿಯಾದರೆ ನೀನು ನಾ ಉಳಿದೆನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ಲೋಟದಲ್ಲಿ ಹಿತವೇನು, ಮರೆಯದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ನಿನ್ನ ಕಂಡಾಗ ಸಂತೋಷ. ಈಗ ನಾವು ಪಾರ್ಟಿಸಿಪೆಂಟ್ಸ್ ಹತ್ರ ಕೇಳಿದ್ವಲ್ಲ, ಈಗ ಒಂದೆರಡು ಅವರ ರಾಜನ್ ಅವರ ಬಗ್ಗೆ ಹೇಳ್ಬೇಕಂದ್ರೆ, ಅವರ ತಂದೆ ರಾಜಪ್ಪ ಮತ್ತು ಅಮ್ಮಯಮ್ಮ ತಂದೆ ತಾಯಿ. ಅವರ ರಾಜನ್ ಅಣ್ಣ ನಾಗೇಂದ್ರ ಅವರಿಗಿನ್ನ 2 ವರ್ಷ ಚಿಕ್ಕವರು. ನಾಗೇಂದ್ರ ಅವರ ಸುಮಾರು 40 ವರ್ಷ ಮ್ಯೂಸಿಕ್ ಇಂಡಸ್ಟ್ರಿಗೆ ಅವ್ರ ಕಾಣಿಕೆ ಇದೆ. ಸುಮಾರು 400 ಚಿತ್ರಗಳಲ್ಲಿ ಹಾಡುಗಳನ್ನು ರಾಗ ಸಂಯೋಜನೆ ಮಾಡಿದ್ದಾರೆ. ಈ ಅವರು ಮೈಸೂರಿನ ಶಿವರಾಮಪೇಟೆಯಲ್ಲಿ ಬೆಳೆದಿದ್ದು. ಅವರು ಮ್ಯೂಸಿಕ್ ಹೆಂಗೆ ಅವ್ರದ್ದು ಇಂಟ್ರೆಸ್ಟ್ ಬಂತಂತ ಹೇಳಿದ್ರೆ, ಅವರು ಬಿಕಾಸ್ ಅವ್ರು ಮೈಸೂರಿನವರು, ಅರಮನೆಯಲ್ಲಿ ಯಾವ ಮ್ಯೂಸಿಕ್ ಇದ್ರೂ ಹೋಗಿ ಅಟೆಂಡ್ ಮಾಡ್ತಾ ಇದ್ರಂತೆ. ಸೊ ಅಲ್ಲಿಂದ ಅವ್ರದ್ದು ಮ್ಯೂಸಿಕ್ ಇಂಟ್ರೆಸ್ಟ್ ಬೆಳೀತು. ಮತ್ತೆ ಅವ್ರ ಮನೆ ಹತ್ರ ಒಂದು ರಾಮ ಮಂದಿರ ಇತ್ತಂತೆ. ಅಲ್ಲಿ ಪಿಟೀಲಿ ಚೌಡಯ್ಯ ನಾವೆಲ್ಲ ಕೇಳಿದ್ದೀವಿ, ಅಂಬರೀಷ್ ಅವರ ತಾತ, ಅವರು ಅಲ್ಲಿ ಬಂದು ಕಚೇರಿ ಮಾಡ್ತಾ ಇದ್ರಂತೆ. ಸೊ ರಾಜನ್ ಅವರು ಹೋಗಿ ಅಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಂತೆ. ಸೊ ಹಿ ವಾಸ್ ಸೋ ಇನ್ಸ್ಪೈರ್ಡ್. ಆಮೇಲೆ ಅವ್ರ ಹತ್ರದಿಂದ ವಯೋಲಿನ್ ಕಲ್ತಿದ್ದಾರೆ. ಅಂಡ್ ಅದಾದ್ಮೇಲೆ ಕಾಂಪಿಟೇಷನ್ಸ್ ಎಲ್ಲ ಎಂಟರ್ ಮಾಡ್ತಾ ಇದ್ರು. ಆಮೇಲೆ ಅವರು ಮ್ಯೂಸಿಕ್ ಇದು ಲೈಫ್ ಅವ್ರದ್ದು ಮಾರುತಿ ಆರ್ಕೆಸ್ಟ್ರಾ ವಯೋಲಿನ್ ಇಂದ ಶುರು ಮಾಡಿದ್ರು. ಮತ್ತೆ ಅವರ ತಮ್ಮ ನಾಗೇಂದ್ರ ಜಲತರಂಗ ನುಡಿಸ್ತಾ ಇದ್ರು. ಮತ್ತೆ ಅವರ ಫಸ್ಟ್ ಎಂಟ್ರಿ ಟು ದ ಮೂವಿ ವಾಸ್ ಇದು ಸೌಭಾಗ್ಯ ಲಕ್ಷ್ಮಿ. ಅದರಿಂದ ಇನ್ 1952 ಅಲ್ಲಿಂದ ಶುರು ಮಾಡಿದ್ದು. ವಿಠಾಲಾಚಾರ್ಯ ಅವರು ಅವ್ರನ್ನ ಪರಿಚಯ ಮಾಡಿದ್ರು. ಸೊ ನಾನು ಆಗಲೇ ಹೇಳಿದಂತೆ ಅವ್ರದ್ದು ಹಿಂದೂಸ್ತಾನಿ ಮ್ಯೂಸಿಕ್ ವಾಸ್ ಹಿಸ್ ಫೇವ್ರೆಟ್. ಆದ್ರೂ ಅವರು 1952 ಇಂದ ಮೂವಿ ಬಂದ್ರು ಅವ್ರದ್ದು ಫಸ್ಟ್ ಪ್ರಶಸ್ತಿ ಸಿಕ್ಕಿದ ಮೂವಿ ಎರಡೂ ಕನಸು. ಅದು 1973 ಮತ್ತು 74ರಲ್ಲಿ ತೆರೆಗೊಂಡಿತು. ದೀಸ್ ಆರ್ ದ ಫ್ಯೂ ಥಿಂಗ್ಸ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ. ಈಗ ನಮ್ದು ಮುಂದೆ ನಮ್ದು ಡಿಸ್ಕಷನ್ ಕಂಟಿನ್ಯೂ ಮಾಡೋಣ. ನಮ್ದು ನೆಕ್ಸ್ಟ್ ಇದು ಪಾರ್ಟಿಸಿಪೆಂಟ್ ಜಯದೇವ್ ಅವ್ರನ್ನ ಮಾತಾಡ್ಸೋಣ. ಜಯದೇವ್ ಅವರೇ, ನೀವು ಪರಿಚಯ ಮಾಡಿಕೊಡ್ತೀರಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯದೇವ್ ಅಂತ ಹೇಳ್ಬಿಟ್ಟು, ನಾನು ಮೂಲತಃ ದಾವಣಗೆರೆಯಿಂದ ಬರ್ತೀನಿ. ಸೊ ನಾನಿಲ್ಲಿ UK ನಲ್ಲಿ ಬಂದ್ಬಿಟ್ಟು 5 ವರ್ಷ ಆಯ್ತು UK ನಲ್ಲಿ ಇರೋದಕ್ಕೆ ಶುರು ಮಾಡಿ. ನನಗೆ ರಾಜನ್ ನಾಗೇಂದ್ರ ಅಂತ ನೆನಪು ಬರೋದು, ಐ ಆಮ್ ಆಲ್ಸೋ ಅನ್ 80s ಕಿಡ್, ಆಸ್ ದೇ ಸೇ 80s ಕಿಡ್. ಸೊ ಹೇಗೆ ಅಂದ್ರೆ, ಆಗಿನ ಕಾಲದಲ್ಲಿ ಆಸ್ ಮೆನಿ ಆಫ್ ಯು ಗೈಸ್ ವರ್ ಸೇಯಿಂಗ್, ವಿ ವೇರ್ ಲಿಸ್ನಿಂಗ್ ಟು ದ ರೇಡಿಯೋ. ಸೊ ಯಾವುದೇ ಹಾಡು ಬರ್ತಾ ಇದ್ದಿದೆ ಕನ್ನಡ ಸೆಷನ್ ಒಳಗೆ, ಆಕಾಶವಾಣಿ 1 hour ಏನೋ ಇರ್ತಿತ್ತು ಅದು. ಅದರಲ್ಲಿ 4-5 ಬೇಡ 6-8 ಸಾಂಗ್ಸ್ ಬರೋದು. ಅದರಲ್ಲಿ ಆಲ್ಮೋಸ್ಟ್ ಎಲ್ಲದು ಆಲ್ಮೋಸ್ಟ್ ಮೋಸ್ಟ್ ಆಫ್ ದಮ್ ವೇರ್ ಗೀತ ಸಂಯೋಜಕರು ರಾಜನ್ ನಾಗೇಂದ್ರ, ಹಾಡಿದವರು SP ಬಾಲಸುಬ್ರಹ್ಮಣ್ಯಂ ಮತ್ತು S ಜಾನಕಿ ಅಂತಾನೆ ಬರೋದು. ಹೆಂಗಾಗಿತ್ತು ಅಂದ್ರೆ ಕಂಠಪಾಠ ಆಗೋಗಿತ್ತು ನನಗೆ. ಯಾರು ಮನೆಗ್ ಬಂದ್ರೆ ನನ್ಗೆ ಗೊತ್ತಿದೆ ನೋಡಿ ಇದು ಹಾಡು ಯಾರು ಹಾಡು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಆತರ ಹೇಳ್ಬಿಡೋದು. ಆತರ ಅದೇ ನೆನಪೇ ನನಗೆ ಇವಾಗ್ಲೂ ಇರೋದು. ಅದೊಂದು ರಾಜನ್ ನಾಗೇಂದ್ರ ಅವ್ರ ಬಗ್ಗೆ ಡೆಫಿನೆಟ್ಲಿ ನೆನಪು ಮಾಡ್ಕೊಳ್ಳೋವಂಥದ್ದು. ಅದಾದ್ಮೇಲೆ ನನಗೆ ಇನ್ನೊಂದು ಅಂದ್ರೆ, ಮ್ಯೂಸಿಕ್ ಇಸ್ ನನಗೆ ನಾನ್ ಆಸ್ ಎ ನಾರ್ಮಲ್ ಆಡಿಯನ್ಸ್ ಈಸ್ ಅ ಮ್ಯಾಥಮೆಟಿಕ್ಸ್ ಆಕ್ಚುಲಿ. ಆ ಮ್ಯಾಥಮೆಟಿಕ್ಸ್ ನ ಸತತವಾಗಿ 4 decades 5 decades ಪ್ರಾಕ್ಟೀಸ್ ಮಾಡಿ ಅದನ್ನ ಆಡಿಯನ್ಸಿಗೆ ಟಚ್ ಆಗೋ ತರ ಮಾಡೋದು, ಇಟ್ಸ್ ನಾಟ್ ಅ ಈಸಿ ಥಿಂಗ್. ಸೊ ಇನ್ ದಟ್ ಸೆನ್ಸ್ ಈಸ್ ಡೆಫಿನೆಟ್ಲಿ ಅ ಲೆಜೆಂಡ್, ಐ ಕ್ಯಾನ್ ಸೇ.
ಸೊ ದೀಸ್ ಆರ್ ಮೈ ಥಾಟ್ಸ್ ಅಬೌಟ್ ರಾಜನ್ ನಾಗೇಂದ್ರ ಅಂಡ್ SPB. ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಅದೇ ಅವರು ಅದೇ ಹೇಳಿದಂಗೆ ಎಲ್ಲಾ ತರ ಆಡಿಯನ್ಸ್ ಒಂಥರ ಹೆಂಗ್ ಹೇಳೋದು, ಮೋಡಿ ಮಾಡೋ ತರ ಅವ್ರದ್ದು ಅದು ದೇ ಹ್ಯಾಡ್ ದ ಟ್ಯಾಲೆಂಟ್, ದೇ ವರ್ ಬಾರ್ನ್ ವಿತ್ ಲೈಕ್ ದಿಸ್ ಟ್ಯಾಲೆಂಟ್. ಅದು ಒಂಥರ ದೀಸ್ ಥಿಂಗ್ಸ್ ಆರ್ ನಾಟ್ ಲೈಕ್ ಮೇಡ್, ಅದು ಬರ್ಬೇಕು, ನ್ಯಾಚುರಲ್ ಆಗಿ ಬರ್ಬೇಕು. ಅಂಡ್ ಐ ಥಿಂಕ್ ದೇ ನ್ಯೂ ವಾಟ್ ದ ಆಡಿಯನ್ಸ್ ವಾಸ್. ಹೌದು. ಕರೆಕ್ಟ್. ಆಮೇಲೆ ಅವರು ತುಂಬಾ ಚಿಕ್ಕ ವಯಸ್ಸಿಗೆ ಈ ಸಂಗೀತದ ಇದಕ್ಕೆ ಬಂದಿದ್ದಾರೆ. ಇಫ್ ಯು ಲುಕ್ ಬ್ಯಾಕ್ ದೇರ್ ಕರಿಯರ್ ಆರ್ ದ ಗ್ರಾಫ್ ಆಫ್ ದಮ್. ಸೊ ಅವರು 16 ವರ್ಷದಿಂದಾನೇ ಈ ತರ ಮ್ಯೂಸಿಕ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸೊ ಹಾಗಾಗ್ಬಿಟ್ಟು ಆ ಒಂದು ಲೆಂತ್ ಅಲ್ಲಿ ತುಂಬಾ ಪ್ರಾಕ್ಟೀಸ್ ಮಾಡಿ ಅವರು ದೇ ವರ್ ಏಬಲ್ ಟು ಡೆಲಿವರ್ ಸೋ ಬ್ಯೂಟಿಫುಲ್ ಸಾಂಗ್ಸ್ ಅನ್ಸುತ್ತೆ ನನ್ಗೆ. ಹೌದು. ಇದು ಹೇಳಿದ್ರಲ್ಲ, ಇದರಿಂದ ಒಂದು ನೆನಪು ಬಂತು ನನ್ಗೆ. ಅವರು ಫಸ್ಟ್ ಟೈಮ್ ಇವ್ರ ಘಂಟಸಾಲ ನಾವೆಲ್ಲ ಕೇಳಿದ್ದೀವಿ ಅಂತ ಫೇಮಸ್ ಸಿಂಗರ್, ಅವರು ಮ್ಯೂಸಿಷಿಯನ್. ಅವರು ಫಸ್ಟ್ ಟೈಮ್ ಇವ್ರನ್ನ ಹೋಗಿ ನೋಡಿದ್ರಂತೆ. ಅವಾಗ ಅವ್ರು ಹೇಳಿದ್ರಂತೆ, ಈ ಹುಡುಗರು ಮಾಡೋ ಮ್ಯೂಸಿಕ್ ಎಲ್ಲ ನಾನ್ ಹಾಡೋದಿಲ್ಲ ಅಂತ ಹೇಳಿ ಎದ್ದು ಹೊರಟೋದ್ರಂತೆ. ಆಮೇಲೆ ಡೈರೆಕ್ಟರ್ ಅವ್ರನ್ನ ಸಮಾಧಾನ ಮಾಡಿ, ಇಲ್ಲ ಸರ್, ವಯಸ್ಸು ನೋಡ್ಬೇಡಿ, ಫಸ್ಟ್ ಅವ್ರದ್ದು ಮ್ಯೂಸಿಕ್ ನೋಡಿ ಆಮೇಲೆ ಡಿಸೈಡ್ ಮಾಡಿ ಅಂತ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡ್ಬಂದು ಕೂರಿಸಿದ್ರಂತೆ. ಸೊ ನೀವ್ ಹೇಳ್ದಂಗೆ ಹೌದು, ಫಸ್ಟ್ ಅವರು ಶುರು ಮಾಡಿದಾಗ ತುಂಬಾ ದೇ ವರ್ ವೆರಿ ಯಂಗ್. ಸೊ ನಿಮಗೆ ಮನಸ್ಸಿಗೆ ಹತ್ರವಾದಂತ ಹಾಡು ಯಾವುದು ಜಯದೇವ್, ನೆನ್ಪು ಬರುತ್ತೆ? ಅವರ ರಾಜನ್ ನಾಗೇಂದ್ರ ಅಥವಾ SPB ಅಂತ ಹೇಳಿದ್ರೆ ನಿಮ್ದು ಫಸ್ಟ್ ಬರೋದು ಸಾಂಗ್? ನನಗೆ ನಲಿವ ಗುಲಾಬಿ ಹೂವೆ ಹಾಡು ತುಂಬಾ ಜ್ಞಾಪಕ ಆಗುತ್ತೆ ನನಗೆ. That's a beautiful song, one of the very good melodies I would like to hear again and again. ಹೌದು ಹೌದು. ಅಂಡ್ SPB ಹ್ಯಾಡ್ ಅವ್ರ ಕೈಲಿ ಅದು ಮೋಡಿ ಇತ್ತು, ಅವ್ರ ವಾಯ್ಸ್ ಅಲ್ಲಿ ಎಂತ ಮೋಡಿ ಇತ್ತಂದ್ರೆ ಆ ಹಾಡು ಕೇಳಿದ್ರೆ ಯು ಬಿಕಮ್ ಇಮೋಷನಲ್. ಅದು ಅಂಡ್ ಹಿ ವಾಸ್ ಸಚ್ ಅ ವರ್ಸಟೈಲ್ ಆಕ್ಟರ್. ಯಾವ ಆಕ್ಟರ್ ಹಾಡಿದ್ರೇನು ಅವರು ಅದು ವಾಯ್ಸ್ ವಾಸ್ ಮ್ಯಾಚಿಂಗ್. ಕರೆಕ್ಟ್. ವಿಷ್ಣುವರ್ಧನ್ ಮಾತ್ರ ಕರೆಕ್ಟ್. ರೀಸೆಂಟ್ ಆಗಿ ಐ ಮೀನ್ ವಿಷ್ಣುವರ್ಧನ್ ಅವ್ರು ಮಾತ್ರ ಇವರು SPB ಅವ್ರನ್ನ ತಮ್ಮ ಎಲ್ಲಾ ಚಿತ್ರಗಳಲ್ಲೂ ಬಳಸ್ಕೊಳ್ತಾ ಇದ್ರು ಅಂತ ಕೇಳಿದೀನಿ. ಅದು ಒಂದು ನೆನಪು ಬರುತ್ತೆ, ಕರೆಕ್ಟ್ ನೀವು ಹೇಳ್ದಂಗೆ. ಹಾಗೆ ವಿಷ್ಣುವರ್ಧನ್ ತರ SPB ವಾಸ್ ಸಚ್ ಅ ವರ್ಸಟೈಲ್ ಸಿಂಗರ್. ಅದನ್ನ ಅವರು ಬಾಲಿವುಡ್ ಅಲ್ಲೂ ಕಾಲಿಟ್ಟಿದ್ರು. ಅಂಡ್ ನೀವ್ ಹೇಳ್ದಂಗೆ ಹೇಗೆ ವಿಷ್ಣುವರ್ಧನ್ ಅವ್ರನ್ನ ಕೇಳ್ತಾ ಇದ್ರು, ಸಲ್ಮಾನ್ ಖಾನ್ ಸಹ ಬಾಲಿವುಡ್ ನಲ್ಲಿ SPBನೇ ಹಾಡ್ಬೇಕು ಅಂತ ಪ್ರಿಫರ್ ಮಾಡ್ತಾ ಇದ್ರಂತೆ. ಅಷ್ಟು he was known. He was like loved mostly, we can say he was more loved. Though he was from South India, even Bollywood ಅಲ್ಲೂ ಅವ್ರಿಗೆ ಅಷ್ಟು ಪ್ರೀತಿ ಸಿಕ್ತಿತ್ತು, ಅಷ್ಟು ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು ಅವ್ರನ್ನ. ನಿಮಗೋಸ್ಕರ ನಗುವ ಗುಲಾಬಿ ಹೂವೆ ಹಾಡನ್ನು ಪ್ರಸಾರ. ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ, ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವೋ ಅರಿಯೇ ನನ್ನಲ್ಲಿ ಛಲವೋ, ನಲಿವ ಗುಲಾಬಿ ಹೂವೆ ಒಲವೋ ಛಲವೋ ಒಲವೋ ಛಲವೋ. ಸುಳಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ, ಸುಳಿದೆ ತಂಗಾಳಿಯಂತೆ ನುಡಿದೆ ಸಂಗೀತದಂತೆ, ಒಲವಿನ ಬಲೆಯಲ್ಲಿ ಸೆಳೆಯುತ್ತ ಕುಳಿದೆ ಸೊಗಸಾಗಿ ಹಿತವಾಗಿ, ಮನವಾಣಿ ಸೇರಲೆಂದೆ ಬಯಕೆ ನೂರಾರು ತಂದೆ, ಬಯಸ
ಬಯಸದೆ ಬಳಿಯಲ್ಲಿ ಸುಳಿಯುತ್ತ ಒಲಿದೆ ಹಿಂದೆಗೆ ದೂರಾದೆ ಬಯಸದೆ ಬಳಿಯಲ್ಲಿ ಸುಳಿಯುತ್ತ ಒಲಿದೆ ಹಿಂದೆಗೆ ದೂರಾದೆ ಹೀಗೇಕೆ ಮರೆಯಾದೆ ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವು ಹರಿಯೇ ನನ್ನಲ್ಲಿ ಛಲವೋ ನಲಿವ ಗುಲಾಬಿ ಹೂವೆ ಒಲವು ಛಲವು ಒಲವು ಛಲವು. ಸುಮವೇ ನೀ ಬಾಡದಂತೆ ಬಿಸಿಲ ನೀ ನೋಡದಂತೆ ಸುಮವೇ ನೀ ಬಾಡದಂತೆ ಬಿಸಿಲ ನೀ ನೋಡದಂತೆ ನೆರಳಲ್ಲಿ ಸುಖದಲ್ಲಿ ನಗುತ್ತಿರು ಚೆಲುವೆ ಎಂದೆಂದು ಎಂದೆಂದು ಇರು ನೀ ಹಾಯಾಗಿ ಹೀಗೆ ಇರಲಿ ನನಗೆಲ್ಲ ಬೇಗೆ ಕನಸಲ್ಲಿ ನೋಡಿದ ಸಿರಿಯನು ಮರವೆ ನಿನಗಾಗಿ ನನಗಾಗಿ ಕನಸಲ್ಲಿ ನೋಡಿದ ಸಿರಿಯನು ಮರವೆ ನಿನಗಾಗಿ ನನಗಾಗಿ ನಿನಗಾಗಿ ನನಗಾಗಿ ನಲಿವ ಗುಲಾಬಿ ಹೂವೆ ಮುಗಿಲ ಮೇಲೇರಿ ನಗುವೆ ನಿನಗೆ ನನ್ನಲ್ಲಿ ಒಲವೋ ಹರಿಯೇ ನನ್ನಲ್ಲಿ ಛಲವೋ ನಲಿವ ಗುಲಾಬಿ ಹೂವೆ. ಒಂದೆರಡು ಮಾತು ಮುಂದಿನ ಪಾರ್ಟಿಸಿಪೆಂಟ್ ಹೋಗೋಕಿನ ಮುಂಚೆ SPB ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂದ್ರೆ SPB ಅವರು ಶುರು ಮಾಡಿದ ಆಕ್ಚುಲಿ ಅವರ ಎಜುಕೇಶನ್ ಇಂಜಿನಿಯರಿಂಗ್ ಅಂತ ಶುರು ಮಾಡೋಣ ಅಂತ ಹೋದ್ರಂತೆ. ಬಟ್ ಫಾರ್ ಹೆಲ್ತ್ ರೀಸನ್ಸ್ ಸಮ್ ರೀಸನ್ಸ್ ಅವ್ರು ಅದನ್ನ ಕಂಟಿನ್ಯೂ ಮಾಡಕ್ ಆಗಿಲ್ಲ. ಬಟ್ ಐ ಥಿಂಕ್ ನಮ್ ಮ್ಯೂಸಿಕ್ ಇಂಡಸ್ಟ್ರಿ ಇಟ್ ವಾಸ್ ಅ ಬೂನ್ ಫಾರ್ ಅಸ್ ಬಿಕಾಸ್ ಇಲ್ಲ ಅಂದಿದ್ರೆ ಅವ್ರಿಂತ ಗ್ರೇಟ್ ಟ್ಯಾಲೆಂಟ್ ನಾವು ಕಳ್ಕೊಂಡ್ ಬಿಡ್ತಿದ್ವಿ. ಅವರು ಏನಾದ್ರು ಇಂಜಿನಿಯರ್ ಆಗಿ ಈ ತರ IT ಅಥವಾ ಬೇರೆ ಕಡೆ ಹೋಗಿದ್ದಿದ್ರೆ ಅವರು ಏನಾದ್ರು ವಿದೇಶ ಪ್ರವಾಸ ನಮ್ ತರ ಮಾಡಿದ್ದಿದ್ರೆ ಮೋಸ್ಟ್ ಪ್ರಾಬಬ್ಲಿ ಅವ್ರು ನಾವು ಕನ್ನಡ ಇಂಡಸ್ಟ್ರಿ ವುಡಂಟ್ ಹ್ಯಾವ್ ಆರ್ ಈವನ್ ದ ಹೋಲ್ ಇಂಡಿಯನ್ ಮ್ಯೂಸಿಕ್ ಇಂಡಸ್ಟ್ರಿ ಇಂತ ಒಳ್ಳೆ ಟ್ಯಾಲೆಂಟ್ ನ ಮಿಸ್ ಮಾಡ್ಕೊಳ್ತಾ ಇದ್ವಿ. ಸೊ ಅದು ಒಂದು ಹೇಳ್ಬೇಕಂತ ಇಷ್ಟಪಡ್ತೀನಿ ಅವ್ರ ಬಗ್ಗೆ. ಅಂಡ್ ಆಲ್ಸೋ ಅದೇ ಅವಾಗ್ಲೇ ಹೇಳ್ದಂತೆ ಅವ್ರದ್ದು ಟೋನಲ್ ಕ್ವಾಲಿಟಿ ಹೆಂಗಿತ್ತಂದ್ರೆ ಎಂತ ಆಕ್ಟರ್ ಸಹ ಅವರು ಸೂಟ್ ಆಗ್ತಾ ಇದ್ರು. ಒಂದು ಹಾಡು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬಾರೆ ಬಾರೆ ನನ್ನವಳೆ ಗಂಡ ಬೇರುಂಡ ಹೇಳ್ಬೇಕಂದ್ರೆ ಆ ಹಾಡನ್ನ ಅವರು ಶ್ರೀನಾಥ್ ಮತ್ತೆ ಅಂಬರೀಷ್ ಇಬ್ಬರಿಗೂ ಸಹ ಹಾಡಿದ್ದಾರೆ. ಬಟ್ ಅದು ನೀವು ವಿಜುವಲ್ ವಿಡಿಯೋ ನೋಡಿದ್ರೆ ಇಲ್ಲ ಈವನ್ ಆಡಿಯೋದಲ್ಲಿ ನೀವು ಹೇಳಕ್ ಆಗೋದಿಲ್ಲ. ಅವ್ರ ವಾಯ್ಸ್ ಅಷ್ಟು ವೇರಿಯೇಷನ್ ಇರ್ತಿತ್ತಂದ್ರೆ ಇಬ್ರು ಡಿಫ್ರೆಂಟ್ ಸಿಂಗರ್ಸ್ ಹಾಡ್ತಿದ್ದಾರೇನೋ ಅನ್ನೋ ಭಾವನೆ ಬರ್ತಿತ್ತು ನಂಗೆ. ಅದು ಒಂದು ಹೇಳಕ್ ಇಷ್ಟಪಡ್ತೀನಿ SPB ಬಗ್ಗೆ. ಈಗ ನಮ್ದು ನೆಕ್ಸ್ಟ್ ಕಾಲರ್ ಜೊತೆ ಮಾತಾಡೋಣ. ದೇವಿ ಅವರೇ, ನಿಮ್ ಪರಿಚಯ ಮಾಡಿಕೊಡ್ತೀರಾ? ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ ಕವಿತಾ ಅವರೇ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಥ್ಯಾಂಕ್ಸ್. ನನ್ನ ಹೆಸರು ದೇವಿ ಅಂತ, ವ್ಯಾಟ್ಫೋರ್ಡ್ ಅಲ್ಲಿರೋದು. ಮೂಲತಃ ಹುಬ್ಳಿ ಧಾರವಾಡಿಂದ. ಕಾರ್ಯಕ್ರಮಕ್ಕೆ ನಮ್ಗೆ SPB ಅವರಂತ ದೊಡ್ಡ ವ್ಯಕ್ತಿ ಬಗ್ಗೆ ಮಾತಾಡೋಕೆ ಕರೆದಿರೋದಕ್ಕೆ ತುಂಬಾ ಧನ್ಯವಾದಗಳು. ಹೌದು, ಅವರು ಬಹಳ ದೊಡ್ಡ ವ್ಯಕ್ತಿ. ಬಟ್ ನಾವೆಲ್ಲ ಅದೇ ಹೇಳ್ದಂಗೆ ಎಲ್ಲರೂ ಅವ್ರ ಹಾಡನ್ನ ಕೇಳ್ಕೊಂಡೇ ಬೆಳೆದವರು. ಸೊ ನಾವ್ ಇಲ್ಲಿ ಇದ್ರೂ ಅವರು ಸ್ಟಿಲ್ ವೆರಿ ಕ್ಲೋಸ್ ಟು ಅಸ್, ಆಲ್ ಆಫ್ ಅಸ್. ಹೌದು. SPB ಅವ್ರ ಹಾಡುಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಇಟ್ಸ್ ಲೈಕ್ ಅವ್ರದ್ದು ಹಾಡುಗಳು ನಮ್ಮ ಜೀವನದ ಜೊತೆ ಹೆಣ್ಕೊಂಡು ಬಂದಿದೆ ಇಲ್ಲಿವರೆಗೂ. ಯಾಕೆಂದ್ರೆ ಬೆಳಿತಾ ಬೆಳಿತಾ ಅಷ್ಟೊಂದು ಹಾಡುಗಳನ್ನ ಕೇಳ್ಕೊಂಡೇ ಬೆಳೆದ್ವಿ. ಸೊ ಆ ಹಾಡುಗಳು ಆರ್ ಪಾರ್ಟ್ ಆಫ್ ನಮ್ಮ ಬಾಲ್ಯದ ನೆನಪುಗಳ ಒಂದು ದೊಡ್ಡ ಭಾಗ ಅಂತ ಹೇಳ್ಬೋದು.
ಆಕ್ಚುಲಿ. ಹೌದು. SPB ಆಗ್ಲಿ ಅಥವಾ ಇವ್ರು ಇನ್ನೊಬ್ರು ಪಿ ವಿ ಶ್ರೀನಿವಾಸ್, ಇವರೆಲ್ಲ ಎಷ್ಟು ಒಳ್ಳೆ ಸಿಂಗರ್ಸ್ ಅಂದ್ರೆ ಅವ್ರ ಇಲ್ದೆ ಬಾಲ್ಯ ಈಸ್ ಲೈಕ್ ಇನ್ಕಂಪ್ಲೀಟ್ ಅಂತ ಹೇಳ್ಬೋದು. ಸೊ ಆಮೇಲೆ ಇನ್ನೊಂದು SPB ಅವ್ರ ಬಗ್ಗೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಾನ್ ಯಾವಾಗ್ಲೂ ಅವ್ರದ್ದು ಟಿವಿನಲ್ಲಿ ಎಲ್ಲಾ ಪ್ರೋಗ್ರಾಮ್ಸ್ ಬರುತ್ತಲ್ಲ, ಅವ್ರ ಜಡ್ಜ್ ಆಗಿರ್ತಾರಲ್ಲ, ಹೇಗೆ ಅವರು ಚಿಕ್ಕ ಮಕ್ಕಳನ್ನ ಏನೋ ಉತ್ಸಾಹದಿಂದ ಅವ್ರಿಗೆ ಇದನ್ ಮಾಡ್ತಾ ಇದ್ರು ಅಂದ್ರೆ, ಅವ್ರ ಟ್ಯಾಲೆಂಟ್ ನೋಡ್ತಾ ಇದ್ರು, ಪ್ರೋತ್ಸಾಹ ಮಾಡ್ತಾ ಇದ್ರು. ದಟ್ ವಾಸ್ ರಿಯಲಿ ಸಮಥಿಂಗ್ ಔಟ್ ಆಫ್ ವರ್ಡ್ ಅನ್ಸುತ್ತೆ ನಂಗೆ. ಅವರು ಆ ಚಿಕ್ಕ ಮಗು ಹಾಡಿದ್ರುನು, ಇವನ್ ದೋ ಹಿ ಸಚ್ ನಾಲೆಡ್ಜ್ ಪರ್ಸನ್ ಇನ್ ಮ್ಯೂಸಿಕ್, ಒಂದ್ ಚಿಕ್ಕ ಮಗು ಹಾಡ್ತಾ ಇದ್ರೆ ಅದನ್ನ ಅಷ್ಟು ವಿತ್ ಫುಲ್ ಆಫ್ ಹಿಸ್ ಲೈಫ್ ಅವ್ರು ಕೇಳ್ತಾ ಇದ್ರು ಆ ಹಾಡನ್ನ. ಎನಿಬಡಿ, ಎನಿ ಸ್ಮಾಲ್ ಚೈಲ್ಡ್ ಇಫ್ ಸಿಂಗಿಂಗ್, ಹಿ ಟು ಲೈಕ್ ಅದನ್ನ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಅದ್ರ ಬಗ್ಗೆ ಅವರು ಫೀಡ್ಬ್ಯಾಕ್ ಕೊಡ್ತಾ ಇದ್ರು ಮಕ್ಕಳಿಗೆ. ಅದು ತೋರ್ಸುತ್ತೆ ಅವರು ಹೌ ಬ್ರಾಡ್ ಹಿಸ್ ಹಾರ್ಟ್ ಈಸ್ ಅಂತ, ಅವರಷ್ಟು ಹೃದಯ ವೈಶಾಲ್ಯತೆ ಇದೆ ಅವರಿಗೆ. ಆಮೇಲೆ ಅವರು ಯಾವುದೇ ಪರ್ಸನ್ ಆಗ್ಲಿ, ಯಾರೇ ಹಾಡ್ಲಿ, ಹಿ ಡಿಡಂಟ್ ಹ್ಯಾಡ್ ದಟ್ ಪ್ರೌಡ್ನೆಸ್ ಇನ್ ಹಿಮ್. ಹೌದು, ವೆರಿ ಡೌನ್ ಟು ಅರ್ತ್. ಕರೆಕ್ಟ್. ಐ ಥಿಂಕ್ ದಟ್ ವಾಸ್ ವೆರಿ ಡೌನ್ ಟು ಅರ್ತ್. ಹೌದು, ಅದು ದಟ್ ವಾಸ್ ದ ಮೇನ್ ಅಟ್ರಾಕ್ಷನ್. ಬರೀ ಫೇಮಸ್ ಆದ್ರೆ ಸಾಲದು, ಬರೀ ಹಾಡ್ ಹೇಳಿದ್ರೆ ಸಾಲದು. ಐ ಥಿಂಕ್ ದ ಕ್ಯಾರೆಕ್ಟರ್ ಹಿಯರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ತುಂಬಾ ಡೌನ್ ಟು ಅರ್ತ್ ಪರ್ಸನ್. ಆಮೇಲೆ ಐ ಕ್ಯಾನ್ ಸಿ ವೆರಿ ಸ್ಪಿರಿಚುವಲ್ ಪರ್ಸನ್. ಐ ಡೋಂಟ್ ಥಿಂಕ್ ಹಿ ಹ್ಯಾಡ್ ದಟ್ ನಾನು ಸಿಂಗರು ಅನ್ನೋ ಒಂದ್ ಇದೇ ಇಲ್ಲ ಅನ್ಸುತ್ತೆ. ಆಲ್ ಹಿಸ್ ಲೈಫ್ ಹಿ ವಾಸ್ ಜಸ್ಟ್ ದಟ್ ಸರಸ್ವತಿ ಮಗನ್ ತರ, ಏನೋ ದೇವರಿಂದಾನೇ ಬಂದಿರೋ ತರ. ಐ ಥಿಂಕ್ ಐ ಫೆಲ್ಟ್ ಪರ್ಸನಲಿ ಅಬೌಟ್ ಹಿಮ್. ಸೊ ದಟ್ ಮೇಕ್ಸ್ ಲೈಕ್ ನಮ್ಗೆ ಅವ್ರ ಮೇಲೆ ಆಟೋಮ್ಯಾಟಿಕ್ ಆಗಿ ಒಂದು ಗೌರವ ಬರೋ ತರ ಇದೆ. ಅವ್ರದ್ದು ಹಾಡಾಗ್ಲಿ, ಅವ್ರ ವ್ಯಕ್ತಿತ್ವ ಆಗ್ಲಿ, ಇಟ್ಸ್ ಕ್ವೈಟ್ ಇದು ಸ್ಪೆಷಲ್ ಅಂತ ಹೇಳ್ಬೋದು. ಸೊ SPB ಇಸ್ ಪಾರ್ಟ್ ಆಫ್ ಅವರ್ ಚೈಲ್ಡ್ಹುಡ್. ಹೌದು, ಅದನ್ನ ಹೇಳಿದ್ರೆ ಒಂದು ನೆನಪು ಬಂತು. ಅದೇ ಹಿ ವಾಸ್ ವೆರಿ ಹಂಬಲ್ ಅಂತ ಮಾತಾಡ್ತಿದ್ವಲ್ಲ, ಆ ವಿಷಯದ ಮೇಲೆ ಒಂದು ನೆನಪು ಬಂತು. ಅವರು ಹಿ ವಾಸ್ ಏದೋ ಎಲ್ಲ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಹಾಡು ಹೇಳ್ತಾ ಇದ್ರು, ತೆಲುಗು, ತಮಿಳಲ್ಲಿ. ಕನ್ನಡ ಅವ್ರಿಗೆ ಗೊತ್ತಿತ್ತು, ಅಷ್ಟು ದೊಡ್ಡ ಮಾರ್ಕೆಟ್ ಇಲ್ಲ ಅಂತ. ಸೊ ದೇರ್ ಇಸ್ ಆಲ್ಸೋ ಅವ್ರ ಬಗ್ಗೆ ಒಂದು ಇದಿದೆ, ದಟ್ ಹಿ ವಾಸ್ ಚಾರ್ಜಿಂಗ್, ಅಂದ್ರೆ ಅಷ್ಟು ಜಾಸ್ತಿ ಫೀಸ್ ಜಾಸ್ತಿ ಚಾರ್ಜ್ ಮಾಡ್ತಿರಲಿಲ್ಲ ಕನ್ನಡ ಹಾಡುಗಳಿಗೆಲ್ಲ ಹೇಳ್ಬೇಕಂತ ಹೇಳಿದ್ರೆ. ಬಿಕಾಸ್ ಅವ್ರದ್ದು ಕನ್ನಡ ವಾಸ್ ಇಸ್ ಫೇವ್ರೆಟ್ ಲ್ಯಾಂಗ್ವೇಜ್. ಅವರು ಬಹಳ ಸಲ ಅವರ ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದಾರೆ, ನಾನೇನಾದ್ರೂ ಮುಂದಿನ ಜನ್ಮ ಅಂತ ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ. ಕನ್ನಡ ಆಡಿಯನ್ಸ್ ನನ್ಗೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಸೊ ಐ ವಾಂಟ್ ಟು ಅದೇ ಬಿ ಬಾರ್ನ್ ಆಸ್ ಅ ಕನ್ನಡಿಗ ಅಂತ ಬಹಳ ಸಲ ಅವರು ಬಹಳ ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದಾರೆ. ಸೊ ಅದನ್ನ ಹೇಳಿದ ಪಾಯಿಂಟ್ ನನಗೆ ಅದ್ ನೆನಪಾಯ್ತು. ಸೊ ನಿಮಗೆ ಯಾವ ಹಾಡು ನೆನಪು ಬರುತ್ತೆ ದೇವಿ ಅವರೇ? SPB ಅವ್ರದ್ದು ತುಂಬಾ ಹಾಡಿದೆ. ಅದೇ ಇವ್ರ ನಮ್ ಫ್ರೆಂಡ್ಸ್ ಎಲ್ಲ ಹೇಳಿದಾಗೆ, ದೇರ್ ಇಸ್ ಎನಿ ಹಾಡು ನೆನ್ಸ್ಕೊಂಡ್ರು ಅದು ಅವ್ರು ಹಾಡಿರೋದೇ ಇರುತ್ತೆ. ಹೌದು. ಸೊ ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ ನೀಲ ಬಿಟ್ಟು ನೆಲದ ಮೇಲೆ ದೋಣಿ ಸಾಗೋದು, ಅದು ಚೆನ್ನಾಗಿದೆ. ಎವರ್ಗ್ರೀನ್ ಸಾಂಗ್. ಹೌದು, ತುಂಬಾ ರೊಮ್ಯಾಂಟಿಕ್ ಆಗಿದೆ. ಅವ್ರದ್ದು ವಾಯ್ಸ್ ರೊಮ್ಯಾಂಟಿಕ್ ವಾಯ್ಸ್ ಅಂತ ಹೇಳ್ಬೋದು. ಸೊ ಹಾಡ್ಗಳು ಅವ್ರದ್ದು ತುಂಬಾ ಚೆನ್ನಾಗಿ ಮೂಡ್ ಬರುತ್ತೆ, ರೊಮ್ಯಾಂಟಿಕ್ ಸಾಂಗ್ಸ್ ಎಲ್ಲ ಅವ್ರು ಹಾಡಿರೋದು. ಸೊ ದಿಸ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಸಾಂಗ್ ದಟ್ ಐ ಲೈಕ್. ಬಟ್ ಎಲ್ಲಾನು ಇಷ್ಟ ಆದ್ರೆ ಇದು ಸ್ಪೆಷಲ್ ಅನ್ಬೋದು. ಹೌದು, ಅದು ಒಂದು ಕರೆಕ್ಟ್ ಹೇಳಿದ್ರಿ ನೀವು ಅವ್ರದ್ದು. ಬಿಕಾಸ್ ಹಿ ವಾಸ್ ಸಿಂಗಿಂಗ್ ವೇರಿಯಸ್ ವೆರೈಟಿ ಆಫ್ ಸಾಂಗ್ಸ್, ಡಿವೋಷನಲ್ ಆಗ್ಲಿ, ಲವ್ ಸಾಂಗ್ಸ್ ಆಗ್ಲಿ, ಸ್ಯಾಡ್ ಸಾಂಗ್ ಆಗ್ಲಿ. ಅವ್ರು ಯಾವ್ದೇ ಹಾಡು ಹೇಳಿದ್ರು ನೀವು ಆ ಎಮೋಷನಲ್ ಇದ್ರೆ ಯು ಕುಡ್ ರಿಲೇಟ್ ಇಟ್. ಅವರು ಆ ಎಮೋಷನ್ಸ್ ಅಷ್ಟು ತುಂಬ್ತಾ ಇದ್ರು ಹಾಡಲ್ಲಿ. ಸೊ ಅದು ಒಂದು ಕರೆಕ್ಟ್. ಅದು ನೀವ್ ಅಕಸ್ಮಾತ್ ಎಮೋಷನಲ್ ಇದ್ರ ಆ ಹಾಡು ಏನಾದ್ರು ಕೇಳಿದ್ರೆ, ಅಥವಾ ಇಫ್ ಯು ಆರ್ ಇನ್ ಲವ್ ಅಂಡ್ ನೀವ್ ಹೇಳ್ದಂಗೆ ಅದು ಕೇಳಿದಿದ್ರೆ, ಯು ಕುಡ್ ಫೀಲ್ ದಟ್ ಯು ಆರ್ ಇನ್ ದಟ್, ಮುಳುಗೋಗಿರ್ತಿದ್ರಿ ಹಾಗೆ. ಕರೆಕ್ಟ್. ಓಕೆ. ಸೊ ನಿಮಗೋಸ್ಕರ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಹಾಡನ್ನ ಪ್ರಸಾರ ಮಾಡೋಣ. ಥ್ಯಾಂಕ್ ಯು. ಧನ್ಯವಾದಗಳು. ಹೇ ಹೇ ಹೇ
ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆಯೆಂದು ನಲಿಯದು. ಸೂರ್ಯ ಬರದೆ ಕಮಲವೆಂದು ಅರಳದು, ಚಂದ್ರನಿರದೆ ತಾರೆಯೆಂದು ನಲಿಯದು. ಒಲವು ಮೂಡದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣದು. ಮನವು ಅರಳದಿರಲು ಗೆಲುವು ಕಾಣದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈಸರೆ. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈಸರೆ. ಕೂಡಿನಲಿವ ಆಸೆ ಮನದಿ ಕಾದಿರೆ, ಹಿತವು ಎಲ್ಲಿ ನಾವು ಬೇರೆ ಆದರೆ, ಹಿತವು ಎಲ್ಲಿ ನಾವು ಬೇರೆ ಆದರೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಭಾವನ ಆಗದು. ಹಾ ಹಾ ಮುಂದಿನ ಕಾಲರ್ ಹತ್ರ ಹೋಗೋದಕ್ಕಿಂತ ಮುಂಚೆ ಇನ್ನೊಂದೆರಡು ಮಾತನ್ನ ಹೇಳಲು ಇಷ್ಟಪಡ್ತೀನಿ SPB ಅವರಿಗೆ. ಅವರು ಹಿ ವಾಸ್ ಅನ್ ಎಕ್ಸಲೆಂಟ್ ಡಬ್ಬಿಂಗ್ ಆರ್ಟಿಸ್ಟ್. ಅವರು ಎಷ್ಟೊಂದು ಕಮಲ್ ಹಾಸನ್ ಮೂವೀಸ್ಗೆ ತೆಲುಗು ಮೂವೀಸ್ ಅಲ್ಲಿ ಡಬ್ ಮಾಡ್ಬೇಕಂದ್ರೆ SPB ಅವರು ವಾಯ್ಸ್ ಕೊಟ್ಟಿದ್ದಾರೆ. ಮತ್ತೆ ಆಲ್ಸೋ ಅವರು ಹಿ ವಾಸ್ ನಾಟ್ ಓನ್ಲಿ ಅ ಸಿಂಗರ್, ಹಿ ವಾಸ್ ಅ ಮ್ಯೂಸಿಕ್. ಸೊ ಅವರು ಹಿ ವಾಸ್ ನಾಟ್ ಓನ್ಲಿ SPB ಬಗ್ಗೆ ಇನ್ನೊಂದೆರಡು ಮಾತು ಹೇಳ್ಬೇಕಂದ್ರೆ, ಹಿ ವಾಸ್ ನಾಟ್ ಜಸ್ಟ್ ಅ ಸಿಂಗರ್, ಅವರು ಹಿ ವಾಸ್ ಫೇಮಸ್ ಆಸ್ ಡಬ್ಬಿಂಗ್ ಆರ್ಟಿಸ್ಟ್ ಆಸ್ ವೆಲ್. ಅವರು ಬಹಳ ಫೇಮಸ್ ಕಮಲ್ ಹಾಸನ್ ಮೂವೀಸ್ಗೆ, ಕಮಲ್ ಹಾಸನ್ಗೆ ತೆಲುಗು ಮೂವೀಸ್ಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಮಾಡಿದ್ದಾರೆ. ಅಂಡ್ ಆಲ್ಸೋ ಅವರು ಮ್ಯೂಸಿಕ್ ಕಂಪೋಸರ್ ಕೂಡ. ಅವರು ಶುರು ಮಾಡಿದ್ದು ಒಂದು ಮ್ಯೂಸಿಕ್ ಟ್ರೂಪ್ ಇಂದ. ಆ ಮ್ಯೂಸಿಕ್ ಟ್ರೂಪ್ ಅಲ್ಲಿ ಇಳೆಯರಾಜ ಅವರು ಕೂಡ ಇದ್ರು. ಸೊ ಅವ್ರಿಗೆ ಹಳೆ ಪರಿಚಯ ಇಳೆಯರಾಜ ಅವ್ರದ್ದು ಮತ್ತೆ SPB ಅವ್ರದ್ದು. ಮತ್ತೆ ಅವ್ರದ್ದು ಗ್ರೇಟ್ ಅಚೀವ್ಮೆಂಟ್ಸ್ ಹೇಳ್ಬೇಕಂದ್ರೆ, ಹಿ ಹೋಲ್ಡ್ಸ್ ರೆಕಾರ್ಡ್ಸ್ ಆಫ್ ರೆಕಾರ್ಡಿಂಗ್ ಆನ್ ಒನ್ ಸಿಂಗಲ್ ಡೇ 21 ಹಾಡುಗಳನ್ನ ಕನ್ನಡದಲ್ಲಿ ಒಂದೇ ದಿನ ಹಾಡಿರೋದು. ಮತ್ತೆ ಹಿಂದಿಯಲ್ಲಿ 16 ಹಾಡುಗಳನ್ನ ಒಂದೇ ದಿನದಲ್ಲಿ ಹಾಡಿದ್ದಾರೆ. ಮತ್ತೆ ತಮಿಳಲ್ಲಿ 19 ಹಾಡುಗಳನ್ನ ಒಂದೇ ದಿನದಲ್ಲಿ. ಕೆಲವು ಸಲ ಒಂದೊಂದು ಹಾಡನ್ನ ರೆಕಾರ್ಡ್ ಮಾಡ್ಬೇಕಂದ್ರೆ ಒಂದೊಂದು ದಿನ. ಈಗ ರಾಜನ್ ನಾಗೇಂದ್ರ ಅವರು ಪರ್ಫೆಕ್ಷನಿಸ್ಟ್, ಒಂದೊಂದು ಹಾಡು ಅವ್ರು ರೆಕಾರ್ಡ್ ಮಾಡಕ್ಕೆ ಕೆಲವು ಸಲ 20 ದಿನ ತಗೊಳ್ತಾ ಇದ್ರಂತೆ, ಅಷ್ಟು ರೀಟೇಕ್ಸ್ ಮಾಡ್ತಾ ಇದ್ರು. ಅಂಟಿಲ್
ದೇವರ್ ಹ್ಯಾಪಿ. ಆ ಹಾಡ್ ಅವ್ರು ಕಂಟಿನ್ಯೂ ಮಾಡ್ತಿಲ್ಲ. ಸೊ ಈ SPB ರೆಕಾರ್ಡ್ ನೀವು ಕೇಳಿದ್ರೆ ಒಂದು ದಿನದಲ್ಲಿ 21 ಹಾಡ್ ಹಾಡ್ತಿದ್ರು ಅಂದ್ರೆ ಕ್ಯಾನ್ ಇಮ್ಯಾಜಿನ್ ಅವ್ರದ್ದು ಶ್ರದ್ಧೆ ಮತ್ತೆ ಅವ್ರದ್ದು ಡೆಡಿಕೇಶನ್ ಎಷ್ಟಿತ್ತು. ಸಚ್ ಅ ಹಾರ್ಡ್ ವರ್ಕಿಂಗ್ ಮ್ಯಾನ್ ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ನಮ್ದು ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಹತ್ರ ಮಾತಾಡ್ಸೋಣ. ನಮಸ್ಕಾರ ಹರೀಶ್. ಹರೀಶ್, ನಿಮ್ ಪರಿಚಯ ಮಾಡಿಕೊಡ್ತೀರಾ? ನನ್ನ ಹೆಸರು ಹರೀಶ್. ನಾನು ಇಲ್ಲಿ UK ಬಂದು ಸುಮಾರು 14 ವರ್ಷ ಆಗಿದೆ. ನಾನೀಗ ಟೆಲಿಕಾಂ ಕನ್ಸಲ್ಟೆಂಟ್ ತರ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ 2 ಮಕ್ಕಳಿದ್ದಾರೆ. ಈಗ ಅಮೆರಿಷಾಮ್ ನಲ್ಲಿ ವಾಸ ಮಾಡ್ತಾ ಇದ್ದಾರದು. ಇದು ನನ್ನ ಕಿರು ಪರಿಚಯ. ಹೇಳಿ, ನೀವು ಫಸ್ಟ್ ಟೈಮ್ ರಾಜನ್ ನಾಗೇಂದ್ರ ಮತ್ತೆ SPB ಹಾಡು ಯಾವಾಗ ಕೇಳಿದ್ದು? ಅದೇ ನಾವು ಎಲ್ಲ ರೇಡಿಯೋ ಹೀಗೆ ಬರೀ ನಾವು ಹೌದು ನಾವು ರೇಡಿಯೋದಲ್ಲಿ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಒಂದು ಏನ್ ಬರ್ತೈತಂದ್ರೆ ಈ ಚಲನಚಿತ್ರ ಹಾಡು ಕೇಳ್ಬೇಕಾದ್ರೆ ಈ ಗಾಯಕರು PB ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ, ಕಾಳಿಂಗರಾವ್ ಅಂತೆಲ್ಲ ಬರ್ತಾ ಇತ್ತು. ಆದ್ರೆ ಎಲ್ಲಾ ಹಾಡುಗಳಲ್ಲೂ ಒಂದು ಕಾಮನ್ ಫ್ಯಾಕ್ಟ್ ಇರ್ತಾ ಇತ್ತು. ಅದೇನಂದ್ರೆ ಸಂಗೀತ ರಾಜನ್ ನಾಗೇಂದ್ರ. ಪ್ರತಿಯೊಂದು ಸುಮಾರು ಮೆಜಾರಿಟಿ ಆಫ್ ದಿ ಕನ್ನಡ ಹಾಡುಗಳಲ್ಲಿ ಒಂದು ವೈಶಿಷ್ಟ್ಯ ಅಂದ್ರೆ ಸಂಗೀತ ಮಾತ್ರ ಯಾವಾಗಲೂ ರಾಜನ್ ನಾಗೇಂದ್ರ ಅಂತ ಇರೋದು. ಸೊ ನಾವು ಜನರಲ್ ಆಗಿ ನಾವು ಹೇಗ್ ಬೆಳೆದಿತ್ತಂದ್ರೆ ಮನೆಯಲ್ಲಿ ಟಿಫನ್ ಮಾಡ್ಕೊಂಡು ಸ್ಕೂಲ್ಗೆ ಹೋಗಕ್ ಮುಂಚೆ ಈ ತರ ಚಲನಚಿತ್ರ ಗೀತೆ ಕೇಳ್ಕೊಂಡು ಹೋಗ್ತಾ ಇದ್ದು. ಇದೊಂಥರ ಹ್ಯಾಬಿಟ್ ಆಗ್ಬಿಟ್ಟಿತ್ತು. ಸೊ ಇವ್ರ ಹಾಡುಗಳು ಕೇಳ್ಕೊಂಡೆ ನಾವು ಬೆಳೆದಿರೋದು. ಸೊ ಸುಮಾರು ಹೇಳ್ಬೇಕಂದ್ರೆ ಒಂದು 2 ಪೀಳಿಗೆ ಅಷ್ಟು ಜನ ಇವ್ರ ಹಾಡುಗಳು ಕೇಳ್ಕೊಂಡು ಬೆಳೆದಿದ್ದಾರೆ. ಸೊ ಮೊನ್ನೆ ಅವರು ನಿಧನ ಆಗಿದ್ದು ಒಂದು ಸುಮಾರು 2 ಪೀಳಿಗೆ ಜನರಿಗೆ ತುಂಬಾ ನಷ್ಟವಾಗಿದೆ. ಈಗ ಅಂದ್ರೆ ಈಗ ಒಂದು ಬರೀ ನೆನಪು ಮಾತ್ರ. ಹೌದು, ಈಗ ಒಂದು ನೆನಪು ಮಾತ್ರ ಅನ್ನುವುದು ಬಹಳ ದುಃಖವಾದ ಇದು ವಿಷಯ. ಹೌದು, ಕರೆಕ್ಟ್. ಅವರು ಒಂದು ದೊಡ್ಡ ಗ್ಯಾಪ್, ಲೆಫ್ಟ್ ಅ ಬಿಗ್ ಗ್ಯಾಪ್ ಇನ್ ದ ಮ್ಯೂಸಿಕ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಹೌದು. ಇನ್ನೊಂದು ನೋಡ್ಬೇಕಂದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬೇರೆ 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 ಭಾಷೆಗಳಿಂದ ತುಂಬಾ ಜನ ಆಮದು ಆಗಿದ್ದಾರೆ. ಅಂದ್ರೆ ನಮ್ಮ ಕಡೆಯಿಂದ ರಫ್ತಾಗಿರೋದು ಪ್ರಮಾಣ ಸ್ವಲ್ಪ ಕಮ್ಮಿ ಕಂಪೇರ್ ಟು ಬೇರೆ ಲ್ಯಾಂಗ್ವೇಜ್. ಬಟ್ ರಾಜನ್ ನಾಗೇಂದ್ರ ಅವರ ವೈಶಿಷ್ಟ್ಯತೆ ಏನಂದ್ರೆ ಅವರು ಕನ್ನಡ ಒಂದೇ ಅಲ್ಲ, ತೆಲುಗು, ತಮಿಳು ಮತ್ತೆ ಹಿಂದಿಯಲ್ಲಿ ಕೂಡ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಆಗ ನೋಡಿದ್ರೆ ನಮ್ಮ ಹೇಳ್ಬೇಕಂದ್ರೆ ಕನ್ನಡದಷ್ಟೇ ಪ್ರಮಾಣದಲ್ಲಿ ತೆಲುಗುನಲ್ಲಿ ತುಂಬಾ ಹೆಸರುವಾಸಿಗಳು. ಸೊ ಯಾರನ್ನಾರು ತೆಲುಗುನವ್ರು ಮಾತಾಡ್ಸಿದ್ರೆ ಅವ್ರಿಗೂ ರಾಜನ್ ನಾಗೇಂದ್ರ ಹೆಸರು ಚಿರಪರಿಚಿತ. ತುಂಬಾ ತೆಲುಗು ಇಂಡಸ್ಟ್ರಿಯಲ್ಲಿ ತುಂಬಾ ಫೇಮಸ್ ಆಗಿದ್ದಾರೆ. ಸೊ ಇದೊಂದು ಒಂಥರ ಹೆಮ್ಮೆ ಬರೋ ವಿಷಯ ನಮ್ಮ ಕನ್ನಡಿಗರಿಗೆ. ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಸೊ ನಿಮ್ದು ಮನಸ್ಸಿಗೆ ಹತ್ತಿರವಾದಂತ ಹಾಡು ಯಾವುದು? ತುಂಬಾ ಹಾಡುಗಳಿದೆ. ಅಂದ್ರೆ ಇದು ಒಂಥರ 2 ಜನರೇಷನ್ ಡಿಫ್ರೆಂಟ್ ಹಾಡುಗಳು ಬಂದಿದೆ. ತುಂಬಾ ಹಾಡುಗಳು ಅಂದ್ರೆ ಆಕಾಶ ದೀಪವು ನೀವು, ಪಾವನ ಗಂಗಾ ಮೂವಿದು, ಆಮೇಲೆ ಇದು ಬಯಲು ದಾರಿನಲ್ಲಿ ಅನಂತ್ ಕುಮಾರ್ ಮೂವಿನಲ್ಲಿ ಈ ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ ಅಂತ, ಆಮೇಲೆ ಬೆಂಕಿಯ ಬಲೆಯಲ್ಲಿ ಬಿಸಿಲಾದರೇನು ಮಳೆಯಾದರೇನು, ಆಮೇಲೆ ಆಟೋ ರಾಜ ಅಂತ ಒಂದು ಶಂಕರ್ನಾಗ್ ಮೂವಿ ಇತ್ತು, ಅದ್ರಲ್ಲಿ ನಲಿವ ಗುಲಾಬಿ ಹೂವೆ ಅಂತ. ಸೊ ಹಾಗೆ ತುಂಬಾ ಒಂದು ಹೇಳಕ್ ಹೋದ್ರೆ ಸುಮಾರು ಸಾಂಗ್ಸ್ಗೆ ಹೆಸರು ಬರುತ್ತೆ, ಅಂದ್ರೆ ನೆನಪಿಸ್ಕೊಬಹುದು, ಅಷ್ಟು ಸಾಂಗ್ಸ್ ಇದೆ. ಹೌದು, ಕರೆಕ್ಟ್. ಯಾಕಂದ್ರೆ ಅವರು 40 ವರ್ಷ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಶುರು ಮಾಡಿದ್ದು 1952ರಿಂದ. ಆಲ್ಮೋಸ್ಟ್ ನಾಗೇಂದ್ರ ಅವರ ನಿಧನ 2000 ಆಯಿತು. ಅಲ್ಲಿವರೆಗೂ ಅವ್ರದ್ದು ದೇ ವರ್ ರೂಲಿಂಗ್ ದ ಮ್ಯೂಸಿಕ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ಇಟ್ ಈಸ್ ಕರೆಕ್ಟ್. ಒಂದೇ ಒಂದು ಹಾಡ್ 40 ವರ್ಷದಲ್ಲಿ ಚೂಸ್ ಮಾಡ್ಬೇಕು ಅಂದ್ರೆ ಇಟ್ಸ್ ನಾಟ್ ಅನ್ ಈಸಿ ಒನ್. ಸೊ ಕರೆಕ್ಟ್ ಆಗಿ ಹೇಳಿದೆ. ಹೌದು, ಅದು ಒಂದು ಪ್ರಸಾರ ಮಾಡೋಣ, ನಿಮಗೋಸ್ಕರ ಒಂದು ಹಾಡು ಪ್ರಸಾರ ಮಾಡೋಣ ಅಂತ ಹೇಳಿದ್ರೆ ಯಾವ್ದು ಚೂಸ್ ಮಾಡ್ತೀರಾ? ಒಂದು ಮೂವಿ ತುಂಬಾ ಇಷ್ಟ ಆಗಿದ್ದು ಪರಸಂಗದ ಗಂಡೆ ತಿಮ್ಮ ಅಂತ, ಪರಸಂಗದ ಗೆಂಡೆ ತಿಮ್ಮ. ಅದ್ರಲ್ಲಿ ಒಂದು ಹಾಡಿದೆ, ಹೌದೌದು, ನೋಟದ ಹಾಗೆ ನಗೆಯ ಬೀರಿ ಅಂತ. ಆ ಹಾಡು ತುಂಬಾ ಚೆನ್ನಾಗಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಅದನ್ನ SPB ಹಾಡಿದ್ದಾರೆ. ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ಇದು ಕಾಂಬಿನೇಷನ್ ಅವ್ರದ್ದು. ವೆರಿ ನೈಸ್ ಕಾಂಬಿನೇಷನ್, ವೆರಿ ಗುಡ್. ಓಕೆ,
ಆ ಹಾಡನ್ನ ನಿಮಗೋಸ್ಕರ ಪ್ರಸಾರ ಮಾಡೋಣ. ಹರೀಶ್, ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್. ನೋಟದಾಗೆ ನಗೆಯ ಮೀಟಿ, ಮೋಜಿನಾಗೆ ಎಲ್ಲೆಯ ದಾಟಿ, ಮೋಡಿಯ ಮಾಡಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ. ಮೋಹವ ತೋರಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ. ಬರಡಾದ ಬದುಕಿಗೆ ಹೊಸ ಹೆಸರು ಅರಳೈತೆ, ಮನ್ಸ್ನಾಗೆ ಹೊಸ ಆಸೆ ಹೊಸ ಭಾಷೆ ಬೆಳೆದೈತೆ. ಕುಂತ್ರು ನಿಂತ್ರು ನನ್ನ ಚೆಲುವೆ ಕಾಡೈತೆ, ಮೈಯಾಗೆ ಸಂತೋಷದ ಮಲ್ಲಿಗೆ ಬಿರಿದೈತೆ, ಮೈಯಾಗೆ ಸಂತೋಷದ ಮಲ್ಲಿಗೆ ಬಿರಿದೈತೆ. ನೋಟದಾಗೆ ನಗೆಯ ಮೀಟಿ, ಮೋಜಿನಾಗೆ ಎಲ್ಲೆಯ ದಾಟಿ, ಮೋಡಿಯ ಮಾಡಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ. ಮೋಹವ ತೋರಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ. ಕಡುಬಾಳ ಹಾದ್ಯಾಗೆ ನನ್ನ ಪರಂಜಿ ಒಳದೈತೆ, ಹಗಲಾಗೆ ಇರುಳಾಗೆ ಆ ನಿಲುವೆ ಸೆಳೆದೈತೆ. ಬಲವಾದ ಹಂಬಲಕ್ಕೆ ನಗೆ ಬಿಲ್ಲೆ ಮಿನುಗೈತೆ, ನನ್ನ ಹುಡುಗಿ ತನಿ ಬೆಡಗು ಮಿಂಚೂತಾ ಮೆರೆದೈತೆ, ನನ್ನ ಹುಡುಗಿ ತನಿ ಬೆಡಗು ಮಿಂಚೂತಾ ಮೆರೆದೈತೆ. ನೋಟದಾಗೆ ನಗೆಯ ಮೀಟಿ, ಮೋಜಿನಾಗೆ ಎಲ್ಲೆಯ ದಾಟಿ, ಮೋಡಿಯ ಮಾಡಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ. ಮೋಹವ ತೋರಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ. ಕೊರಳಾಗೆ ಇನಿದನಿ ಕೋಗಿಲೆ ಸರವೈತೆ, ನಡೆಯಾಗೆ ತುಳುಕುವ ಹಂಸದ ಬಳುಕೈತೆ, ಮುಖದಾಗೆ ತಾವರೆಯ ಒಳಪೆ ಚೆಲ್ಲೈತೆ. ನನ್ ರಾಣಿ ನಿಜ ರೂಪು ರಂಗನ್ನೇ ಹಣಿಸೈತೆ, ನನ್ ರಾಣಿ ನಿಜ ರೂಪು ರಂಗನ್ನೇ ಹಣಿಸೈತೆ. ನೋಟದಾಗೆ ನಗೆಯ ಮೀಟಿ, ಮೋಜಿನಾಗೆ ಎಲ್ಲೆಯ ದಾಟಿ, ಮೋಡಿಯ ಮಾಡಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ. ಮೋಹವ ತೋರಿದೊಳ್ಳ ಪರಸಂಗ ಐತೆ, ಪರಸಂಗ ಐತೆ. ಈಗ ಕೇಳಿದ್ರಲ್ಲ ಹಾಡನ್ನ. ಈಗ ನಮ್ದು ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಅನ್ನ ಮಾತಾಡ್ಸೋಣ. ನಮಸ್ಕಾರ ಬಸವರಾಜು ಗೌಡ ಅವರೇ. ನಮಸ್ಕಾರ ಕವಿತಾ ಮೇಡಮ್. ಹಾ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾವು ಆರಾಮ್. ನೀವು ನಿಮ್ ಪರಿಚಯ ಮಾಡ್ಕೊಡ್ತೀರಾ ನಮ್ಮ ಕೇಳುಗರಿಗೆ? ಹಾ ಖಂಡಿತ. ನಾನು ಮಿಲ್ಟನ್ ಕಿಂಗ್ಸ್ ಅಲ್ಲಿ ಇದ್ದೀನಿ.
ಸುಮಾರು 12 ವರ್ಷ ಆಯ್ತು UK ಬಂದು. ನಮ್ದು ಮೈಸೂರು, ರಾಜನ್ ನಾಗೇಂದ್ರ ಅವ್ರ ಊರು. ಊರು ಹೌದು, ಹಳ್ಳಿ ಬರುತ್ತೆ. ಹೌದೇನಾ? ಅದೇ ಅವರು ಶಿವರಾಮಪೇಟೆ ಕಡೆಯವರು, ರಾಜನ್ ನಾಗೇಂದ್ರ. ನಿಮ್ಮೂರು ಅಲ್ಲಿ ಹತ್ರದಲ್ಲಿ ಬರುತ್ತಾ? ಹೌದೌದು, ಬನ್ನೂರ್ ಅಂತ ಬರುತ್ತೆ. ಅಲ್ಲಿಂದ ಒಂದು 25-23 ಕಿಲೋಮೀಟರ್ ಆಗುತ್ತೆ. ನಮ್ದು ಎಜುಕೇಶನ್ ಎಲ್ಲ ಮೈಸೂರು, ಮರಿಮಲಪಾಸ್ ಮತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್. ಬಹಳ ಫೇಮಸ್ ಇದು ಇಂಜಿನಿಯರಿಂಗ್. ಹೌದೌದು, ಎಲ್ಲ ಫುಲ್ ಮೈಸೂರಲ್ಲಿ ಎಜುಕೇಶನ್ ಎಲ್ಲ ಮಾಡಿದ್ದು. ಕೆಲಸ ಒಂದು 5-6 ವರ್ಷ ಬೆಂಗಳೂರಲ್ಲಿ ಮಾಡಿದೆ. ಆಮೇಲೆ UK ಬಂದೆ. ಒಂದು 12 ವರ್ಷದಿಂದ ಇಲ್ಲೇ ಇದ್ದೀನಿ. ಇವಾಗ ಇಲ್ಲಿ ರೋಬೋಟಿಕ್ಸ್ ಡೊಮೈನ್ ಮೇಲೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಕೆಲಸ ಮಾಡ್ತೇನೆ. ನಿಮ್ಮ SPB ಮತ್ತೆ ರಾಜನ್ ನಾಗೇಂದ್ರ ಅವರು ಹೇಗೆ ನಿಮ್ಮ ಇದು ಮ್ಯೂಸಿಕ್ ಹೇಗೆ ಇನ್ಫ್ಲೂಯೆನ್ಸ್, ಅಥವಾ ಯಾವ ಹಾಡು ಕೇಳಿದ ನೀವು ನಮ್ ತರ ಅವ್ರ ಹಾಡುಗಳನ್ನ ಕೇಳಿ ಬೆಳೆದಿದ್ದ ಹೇಗೆ? ಹೌದೌದು, ಅದು ಯಾವಾಗ್ಲೂ ರೇಡಿಯೋದಲ್ಲಿ ಬರ್ತಾ ಇತ್ತು. ಅದು ನಾವು ಚಿಕ್ಕ ಆಗಿದ್ದಾನು ಆ ಸಾಂಗ್ಗಳು, ಅವ್ರ ಹಾಡುಗಳನ್ನ ಕೇಳ್ಕೊಂಡೆ ಬೆಳೆದಿದ್ದೀವಿ. ಅದು ಎಲ್ಲಾರು ಹೇಳಿದ್ದಾರೆ. ಎಲ್ಲಾರು ನಾವು ಅದರಿಂದನೇ ನಮ್ಮ ಜೀವನನ ರೂಪಿಸ್ಕೊಂಡಿದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ಮನಸ್ಸಿನ ಮೇಲೆ ಬಹಳ ಗಾಢವಾದ ಪರಿಣಾಮ ಬೀರಿದೆ ಅವರ ಹಾಡುಗಳು. SP ಅವರ ಹಾಡುಗಳು, ರಾಜನ್ ನಾಗೇಂದ್ರ ಅವರು ತುಂಬಾ ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರ್ಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಜೀವನವನ್ನ ರೂಪಿಸಿದಾರೆ ಅವರು. ಅದು ನಾವ್ ಹೇಳೋದಲ್ಲ, ಯಾಕೆಂತಂದ್ರೆ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಳಿಯುತ್ತೆ. ಅದು ಹಾಡುಗಳನ್ನ ಕೇಳ್ತಾ ಕೇಳ್ತಾ ಅದೇನಾಗುತ್ತೆ, ಅದು ಒಳಗಡೆ ಇಳಿಯುತ್ತೆ. ನಮ್ಗೆ ಗೊತ್ತಿಲ್ದಂಗೆ ಅದು ನಮ್ಮ ಒಳಗಡೆ ಹೋಗಿರುತ್ತೆ. ಆತರ ಅದು ಸಾಂಗ್ಗಳು ತುಂಬಾ ಡೀಪ್ ಆಗಿ ಅದು ನಮ್ಮ ಮನಸ್ಸಿಗೆ ಇಳಿಯುತ್ತೆ. ಯಾಕೆಂದ್ರೆ ಅವರು SP ಅವರು ಆಮೇಲೆ ರಾಜನ್ ನಾಗೇಂದ್ರ ಅವರು ಆರ್ಡಿನರಿ ಅಲ್ಲ, ಅವರು ಯೋಗಿಗಳು. ಅವರು ಅವ್ರ ಸಂಸ್ಕಾರ, ಅವರು ಯಾಕೆಂತಂದ್ರೆ ಅವ್ರು ನೋಡಿದಾಗ, ಒಬ್ಬ ವ್ಯಕ್ತಿನ ನೋಡಿದಾಗ ಅವ್ರು ಯಾವ ತರ ಅವ್ರ ಆಟಿಟ್ಯೂಡ್, ಅವ್ರು ನಿಂತ್ಕೊಳ್ಳೋ ಶೈಲಿ, ಅವ್ರು ಮಾತಾಡೋ ರೀತಿನೆಲ್ಲ ಗೊತ್ತಾಗುತ್ತೆ. ಅವರು ಯಾವ ತರ ವ್ಯಕ್ತಿ, ಅವರು ಯೋಗಿಗಳು. ಅವರು ಮ್ಯೂಸಿಕ್ ಸಂಸ್ಕಾರ ಅಂತಕ್ಕಂಥದ್ದು ಒಂದೇ ಸಾರಿ ಬರಲ್ಲ. ಅದು ಸುಮಾರು ವರ್ಷಗಳ, ಸುಮಾರು ಜನ್ಮಗಳ ಸಂಸ್ಕಾರ ಅವರ ರಕ್ತದಲ್ಲಿ, ಪರಿಶ್ರಮದಲ್ಲಿ ಬಂದು ದೇವರು ಆ ಮ್ಯೂಸಿಕ್ ಡೆಲಿವರಿ ಮಾಡಕ್ಕೋಸ್ಕರನೇ ಅವ್ರ ಶರೀರನ ಕೊಟ್ಟಿರ್ತಾನೆ ಅವ್ರಿಗೆ ಅನ್ನೋದು ನನ್ನ ಭಾವನೆ. ಹೌದೌದು, ಆ ಥ್ರೋಟ್, ಅದು ಗಂಟಲ್ ಇರುತ್ತಲ್ಲ, ಗಂಟ್ಲು ಧ್ವನಿ ಪೆಟ್ಟಿಗೆ, ಅವರ ಬಾಡಿ, ಅದು ಆ ದೇವರೇ ಆ ರೀತಿ ಮಾಡಿರ್ತಾನೆ ಅನ್ಸುತ್ತೆ. ಯಾಕೆಂತಂದ್ರೆ ಅವ್ರು ಈಗ ನೀವು SP ಅವರಾಗ್ಲಿ, ರಾಜನ್, ನಮ್ಗೆ ಅನ್ಸುದು ಅವ್ರಿಗೆ ನಮ್ಗೆ ಋಷಿಗಳು ನೋಡುವಂತ ಒಂದು ಬರುತ್ತೆ, ಭಾವನೆ ಬರುತ್ತೆ, ಭಕ್ತಿ ಬರುತ್ತೆ. ಅವ್ರು ನೋಡಿದ್ರೆ ಭಾವನೆ ಬರುತ್ತೆ. ಈಗ ನಾವು ಕ್ಯಾರೆಕ್ಟರ್ನ ಅವ್ರು ಸ್ಟಡಿ ಮಾಡಿದಾಗ ಅವ್ರು ಯಾವ ಸ್ಕ್ಯಾಂಡಲು ಇಲ್ಲ. ಅವ್ರನ್ನ ನಾವು ಈಸಿಯಾಗಿ ಡಿಸ್ಟ್ರಾಕ್ಟ್ ಮಾಡಕ್ ಆಗಲ್ಲ ಅವ್ರನ್ನ. ಯಾಕೆಂತಂದ್ರೆ ದೇ ಆರ್ ಆಲ್ ಡೆಡಿಕೇಟೆಡ್ ಕರ್ಮ ಯೋಗೀಸ್. ಅದು ಮ್ಯೂಸಿಕ್ ಗೋಸ್ಕರ ಅವರು ದೇವ್ರ ಸೃಷ್ಟಿ ಮಾಡಿರುವಂತದ್ದು. ಯಾಕೆಂದ್ರೆ ಅವರು ಮ್ಯೂಸಿಕ್ ನೋಡಿದಾಗ ಎಲ್ಲೂ ನಾವು ತಪ್ಪು ಕಂಡಿಡಿಯಕ್ಕಾಗಲ್ಲ. ಅಲ್ಲಿ ತಪ್ಪೇ ಇಲ್ಲ, ಅಲ್ಲಿ ಫ್ಲಾಲೆಸ್. ಯಾಕಂತಂದ್ರೆ ಪ್ರತಿಯೊಂದು ಅಟೆನ್ಷನ್ ಟು ಡೀಟೇಲ್ಸ್ ಇರುತ್ತೆ ಅವ್ರದ್ದು. ಅವ್ರ ಮ್ಯೂಸಿಕ್ ಆತರ. ಯಾಕೆಂದ್ರೆ ರೇಡಿಯೋದಲ್ಲಿ ಬರ್ತಾ ಇತ್ತು, ಕೇಳುಗರ ಕೋರಿಕೆ ಬರ್ತಾ ಇತ್ತು. ಸುಮಾರು 5 ಗಂಟೆ 5:30 ಡೈಲಿ ಬರ್ತಾ ಇತ್ತು. ಅದು ಹೌದು, ನಮ್ಮ ಕಾಲದಲ್ಲಿ ಅದೇ ಬರ್ತಾ ಇತ್ತು. ಹಂಗಾಗ್ಬಿಟ್ಟು ಅವರು ತುಂಬಾ ಶ್ರಮ ಪಟ್ಟಿರ್ತಾರೆ. ಅವರು ಪಾಪ ಕಷ್ಟ ಪಟ್ಟಿದ್ರೆ ನಮ್ಮ ಮೇಲೆ ಬರಕ್ಕಾಗಲ್ಲ. ಅವ್ರಿಗೂ ಕಷ್ಟ ಕೊಟ್ಟಿರೋರು ಇರ್ತಾರೆ. ಈಗ ಪ್ರತಿಯೊಬ್ಬರಿಗೂ ಕಾಲೆಳೆಯೋರು, ಹೊಟ್ಟೆ ಉರಿ ಪಡೋರು ಇರ್ತಾರೆ. ಅದನ್ನೆಲ್ಲಾ ಮೀರಿ ಬೆಳಿಬೇಕಾದ್ರೆ ತುಂಬಾ ವಿನಯತೆ ಬೇಕು. ಅದನ್ನ 4 ಜನದ ಮಧ್ಯೆ ಸರಿದೂಗಿಸ್ಕೊಂಡು ಮೇಲಕ್ಕೆ ರೀಚ್ ಆಗೋದು ಬಹಳ ಕಷ್ಟ. ನೀವ್ ಅದನ್ನ ಹೇಳಿದ್ರಲ್ಲ, ನನಗೆ ಅದು ಹೇಳಿದಾಗ ಒಂದು ನೆನಪು ಬಂತು SPB ಬಗ್ಗೆ. ಈ ಶಂಕರಾಭರಣಂ ಅನ್ನೋ ಮೂವಿಯಲ್ಲಿ SPB ಹಾಡಿದ್ರು. ಆಗಿನ ಟೈಮಲ್ಲಿ ಅದು ಅವ್ರದ್ದು ಕ್ಲಾಸಿಕಲ್ ಸಾಂಗ್ ಹಾಡ್ಬೇಕಿತ್ತು. ಸೊ ಅದಕ್ಕೆ ಅವರು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಆ ಚಳಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಅದು ದಟ್ ವಾಸ್ ಅ ಥಿಂಗ್ ದಟ್ ಐ ಯೂಸ್ ಟು ಹಿಯರ್. ನಾನು ಬೆಳೆದ ಟೈಮಲ್ಲಿ ಆ ಹಾಡ್ ಬಂದಾಗೆಲ್ಲ ಹೇಳೋರು ನನ್ಗೆ ಅದನ್ನ. ಅದು ನೆನಪು ಬರುತ್ತೆ ನನ್ಗೆ. ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ. ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ. ಶಂಕರ
విలక్షణ రాగమే యోగమని ప్రాణము నీవని గానమే నీదని ప్రాణమే గానమని మౌన విచక్షణ ధ్యాన విలక్షణ రాగమే యోగమని నాదోపాసన చేసిన వాడను నీ వాడను నేనైతే నాదోపాసన చేసిన వాడను నీ వాడను నేనైతే దిక్కదింద్రజిత హిమగిరింద్రసిత కందరా నీల కంధర క్షుద్రులెరుగని రుద్రవీణ నిర్నిద్రదానమిది అవధరించరా విని ధరించరా శంకరా నాద శరీరా పరా వేద విహారా జీవేశ్వర శంకరా మెరిసే మెరుపులు మురిసే పెదవుల చిరు చిరు నవ్వులు కాబోలు ఉరిమే ఉరుములు సరి సరి నటనల సిరి సిరి మూవలు కాబోలు మెరిసే మెరుపులు మురిసే పెదవుల చిరు చిరు నవ్వులు కాబోలు ఉరిమే ఉరుములు సరి సరి నటనల సిరి సిరి మూవలు కాబోలు పరవశాన శిరసు గంగా ధరకు జారిన శివగంగా పరవశాన శిరసు గంగా ధరకు జారిన శివగంగా నాగాల లహరి నువ్వు మునుగంగా ఆనంద వృష్టిని తడవంగా శంకరా నాద శరీరా పరా వేద విహారా జీవేశ్వర శంకరా శంకరా శంకరా. I can't express how talented he was, dedicated SPB sir. ನನಗೆ ಈಗ ಪ್ರೇಮಲೋಕ ಸಾಂಗ್ ನೋಡಿದ್ರೆ ಅದು ರವಿಚಂದ್ರನ್ ಹಾಡ್ತಾರ ಇದೆ, ನೋಡಿದ್ರೆ SP ಬಾಲಸುಬ್ರಹ್ಮಣ್ಯಂ. ಈಗ ಅಂಬರೀಷ್ ಫಿಲಂಗಳಲ್ಲಿ ನೋಡಿದ್ರೆ SP ಅಂಬರೀಷ್ ತರನೇ ಬರ್ತಾ ಇದೆ. ಇಲ್ಲಿ ಬಂದ್ರೆ ವಿಷ್ಣುವರ್ಧನ್ ಬಂದ್ರೆ, ನಾವು ವಿಷ್ಣುವರ್ಧನ್ ಅಭಿಮಾನಿ. ನಾನು ಅವಾಗಿಂದ ವಿಷ್ಣುವರ್ಧನ್ ಅಂದ್ರೆ ತುಂಬಾ ಇಷ್ಟ ನನಗೆ. ಚಿಕ್ಕ ಹುಡುಗ ಇದ್ದಾಗಿಂದ ನಾನು ವಿಷ್ಣುವರ್ಧನ್ ಅಂದ್ರೆ ಬಹಳ ಇಷ್ಟ ನನಗೆ. ಸೊ ಅವ್ರ ಸಾಂಗ್ ಅಲ್ಲೆಲ್ಲ ಈಗ ಬಂಧನ ಸಾಂಗ್ ಆಗ್ಲಿ ಯಾವಾಗ್ಲೂ ಅದೇ ಬರೋದು. ಬಂಧನ ಯಾವ್ದಾದ್ರು 101 ನೆನಪಾಗ್ಲಿ, ಯಾವ್ದಾದ್ರು ಬಣ್ಣ ನೆನಪಿನ ಬಣ್ಣ ಅವ್ರಿಗೆ ಎಷ್ಟು ಚೆನ್ನಾಗಿ ಜೋಡಣೆ ಆಗ್ತಿತ್ತಂದ್ರೆ ವಿಷ್ಣುವರ್ಧನ್ ಹಾಡ್ದಂಗಿರ್ತದ ಅಲ್ಲ. ಹೌದೌದು. ಈಗ ಫಾರ್ ಎಕ್ಸಾಂಪಲ್ ಮೈನೆ ಪ್ಯಾರ್ ಕಿಯಾ ಅದು ಎಲ್ಲಿದೆ ನೋಡಿ, ಅದು ಯಾರು ನಾರ್ತ್ ಇಂಡಿಯಾದ ಯಾರು ಆಡಕ್ಕಾಗುತ್ತೆ? ನಮ್ಗೆ ಗೊತ್ತಾಗಿಲ್ಲ. ಯಾರು ನೋಡಿದ್ರು SP ಆಡಿರೋದು. ಆಮೇಲೆ ಅಮ್ಮ ಪೇ ಹೈ ಕೌನ್ ಅಂತ ಬರುತ್ತೆ, ಅದು ಎಲ್ಲ SP ಆಡಿರೋದು ಅದೆಲ್ಲ. ಆಮೇಲೆ ನನ್ಗೆ ಇನ್ನೊಂದು SP ಸಾಂಗ್ಗಳು ಯಾವಾಗ ಬರುತ್ತೆ ಅಂದ್ರೆ ನನ್ಗೆ ತುಂಬಾ ಇಷ್ಟ ಆಗೋದು ರಜನಿಕಾಂತ್ ಮೂವೀಸ್ ಅಲ್ಲಿ ಇಂಟ್ರೊಡಕ್ಷನ್ ಸಾಂಗ್ ಅಂತ ಬರುತ್ತೆ. ಅದನ್ನ SPBನೇ ಆಡಿರೋದು. ಎಲ್ಲಾ ಸೂಪರ್ ಹಿಟ್ ಸಾಂಗ್ಸ್ ಅದೆಲ್ಲ. ಅದು ನಾನು ರಜನಿಕಾಂತ್ ಫ್ಯಾನ್. ಅವರು ಕನ್ನಡದವ್ರೆ. ಅವ್ರದ್ದು ಇಂಟ್ರೊಡಕ್ಷನ್ ಎಲ್ಲಾ ಮೂವೀಸ್ದು ಇಂಟ್ರೊಡಕ್ಷನ್ ಸಾಂಗ್ ಇದೆ ನೋಡಿ, ಅದು SP ಆಡಿರೋದು ರಜನಿಕಾಂತ್. ಅದೆಲ್ಲ ಸೂಪರ್ ಹಿಟ್ ಸಾಂಗ್ಸ್. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ, ರಜನಿಕಾಂತ್ ನೆಕ್ಸ್ಟ್ ಮೂವಿ ಮಾಡ್ತಿದ್ದಾರೆ, ಅದು ಅನ್ನಾತೆ ಅಂದ್ಬಿಟ್ಟು. ಅದ್ರಲ್ಲಿ ಫಸ್ಟ್ ಸಾಂಗ್ ಅದೇ ಲಾಸ್ಟ್ ಸಾಂಗ್ SP ಸರ್ ಆಡಿರೋದು. ಅದು ಲಾಸ್ಟ್ ಸಾಂಗ್ ಅದು ಅವ್ರದ್ದು. ಆ ಸಾಂಗ್ ತಮಿಳು ಆದ್ರೂನು ಆ ವಾಯ್ಸ್ ಇದೆಲ್ಲ ಅವ್ರು ಕೇಳ್ತಾ ಇದ್ರು, ರಜನಿಕಾಂತ್ ಆಡ್ತಿದ್ದೀನಿ ಅನ್ಸುತ್ತದು. ಆತರ ಟ್ಯಾಲೆಂಟ್ ಸುಲಭ ಬರಲ್ಲ. ನಾವು ಅವ್ರ ಹಾಡ್ ಬರೀ ರೇಡಿಯೋದಲ್ಲಿ ಕೇಳ್ತಿರ್ಲಿಲ್ಲ. ಈಗ ನೀವು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರಿ, ಇಲ್ಲ ಒಂದು ಹೋಟೆಲ್ ಹೋದ್ರೂ ಸಹ ಅವರ ಹಾಡುಗಳು ಯಾವಾಗ್ಲೂ ಅಟ್ ದ ಬ್ಯಾಕ್ ಗ್ರೌಂಡ್ ಇರ್ತಾ ಇತ್ತು. ಸೊ ಅದು ನಮ್ಮ ಮೂಡ್ ನ ಚೇಂಜ್ ಮಾಡ್ತಾ ಇತ್ತು ಆ ಹಾಡ್ ಕೇಳಿದ್ರೆ. ಈಗ ನೀವು ದುಃಖದಲ್ಲಿದ್ರನು ಅವರ ಹಾಡು ಕೇಳಿದಿದ್ರೆ ಆ ಎಮೋಷನ್ಸ್ ಎಲ್ಲ ಹೊರಗ್ ಬರ್ತಾ ಇತ್ತು.
ನಾನು ಫ್ರೈಡೇಸ್ ಆಫೀಸಿಂದ ಡ್ರೈವ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಒಂದು 2 hours ಡ್ರೈವ್ ಮಾಡ್ತೀನಿ ಕಾರು. ಅದ್ ಬರ್ಬೇಕಾದ್ರೆ ಅವಳ ಹೆಜ್ಜೆ ಅಂತ ಒಂದು ಫಿಲಮ್ ಇದೆ, ಅದ್ರದ್ದು ಹಾಕ್ತೀನಿ ಆಲ್ಬಮ್. ಕ್ಲಾಸಿಕ್ ಬಂದೆಯ ಬಾಳಿನ ಬೆಳಕಾಗಿ, ಅದು ಅವಳ ಹೆಜ್ಜೆ ವಿಷ್ಣುವರ್ಧನ್ದು. ಅದು ಸ್ಟಾರ್ಟ್ ಹೆಂಗ್ ಮ್ಯೂಸಿಕ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದು ದ ವೇ ಈ ಸ್ಟಾರ್ಟ್ ನೋಬಡಿ ಕ್ಯಾನ್ ಡೂ ಇಟ್ ದೀಸ್ ಡೇಸ್. ಅದನ್ನ ನಾವು ತುಂಬಾ ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಗಳು ನೋಡ್ತಿದೀವಿ ಇವಾಗ ಆತರ ಮ್ಯೂಸಿಕ್ ಮಾಡಕ್ಕಾಗಲ್ಲ. ಹೌದೌದು. ಆಮೇಲೆ ಈಗ ಬರ್ತಾ ಇರೋ ಮ್ಯೂಸಿಕ್ ಅಲ್ಲಿ ಸುಮ್ನೆ ಬೇಸ್ ಅಂತ ಹೊಡಿತಾರೆ, ಅದನ್ನ ಬೇಸ್ ಎಲ್ಲ ಡಬ್ಬ ಏನೋ ಹೊಡಿತಾ ಇರ್ತಾರೆ. ಬಟ್ ಆದ್ರೆ ನೀವು ರಾಜನ್ ನಾಗೇಂದ್ರ ಅವ್ರ ಮ್ಯೂಸಿಕ್ ನೋಡಿದಾಗ ಅದ್ ಯಾವ ರೀತಿ ಮೈಂಡ್ ನ ಮೆಸ್ಮರೈಸ್ ಮಾಡುತ್ತೆ ಅಂತಂದ್ರೆ ಐ ಕಾಂಟ್ ಇಮ್ಯಾಜಿನ್. ಮನಸ್ಸಿಗೆ ಇಳಿಸ್ತಾ ಇದ್ರು, ಅಷ್ಟು ಶಕ್ತಿ ಇತ್ತು ಅವ್ರ ಹತ್ರ. ಸೊ ಅದನ್ನ ಯಾಕೆಂದ್ರೆ ನನಗೆ ಮ್ಯೂಸಿಕ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಎಂಜಾಯ್ ಅಲ್ಲ, ಅದೇ ಅವ್ರದ್ದು ಮೇನ್ ಏಮ್ ಅದೇ ಅಲ್ಲ ಇದ್ದಿದ್ದು. ನಮ್ಮ ಬರೀ ಮ್ಯೂಸಿಕ್ ಗೊತ್ತಿರೋರ್ಗ ಅಷ್ಟೇ ಅಲ್ಲ, ಸಾಮಾನ್ಯ ಜನರಿಗೂ ಸಹ ಅದು ತಲುಪಬೇಕು. ಯಾಕಂದ್ರೆ ಮ್ಯೂಸಿಕ್ ಇಸ್ ನಾಟ್ ಜಸ್ಟ್ ಫಾರ್ ಯಾರಿಗೆ ಮ್ಯೂಸಿಕ್ ಬಗ್ಗೆ ಗೊತ್ತಿದೆ, ಆಸಕ್ತಿ ಇದೆ ಅನ್ನೋದಷ್ಟೇ ಅಲ್ಲ, ಅದು ಪ್ರತಿಯೊಬ್ಬರಿಗೂ ತಲುಪಬೇಕು ಮ್ಯೂಸಿಕ್ ಅನ್ನೋದು. ಅವರು 2000 ಮುಗಿಸಿದ್ರು ಇನ್ನು ನಾವು ಈಗ ಇಷ್ಟು 20 ವರ್ಷ ಆದ್ಮೇಲೂ ಅವ್ರನ್ನ ನೆನಪು ಮಾಡ್ಕೊಳ್ತೀವಿ ಅವ್ರ ಹಾಡ್ನ. ಕರೆಕ್ಟ್, ಅದೊಂದ್ ಚೆನ್ನಾಗಿ ಹೇಳಿದ್ರಿ ನೀವು. ಆ ಹಾಡುಗಳನ್ನ ಹಾಕಿದ್ರೆ ನಮ್ ಮಕ್ಕಳು ಇಲ್ಲಿ ಬೆಳೆದ್ರೇನು ಆ ಹಾಡ್ ಕೇಳಿದ್ರೆ ಅವ್ರಿಗೆ ಪದಗಳು ಗೊತ್ತಾಗಿಲ್ಲ ಅಂದ್ರು ಒಂಥರ ಹಮ್ ಮಾಡ್ತಾರೆ. ಅವರ ಅಗಲಿಕೆ ಒಂದು ದೊಡ್ಡ ಗ್ಯಾಪ್ ಕ್ರಿಯೇಟ್ ಮಾಡಿದೆ. ಸೊ ನಿಮಗೆ ಯಾವ್ದು ಅವ್ರದ್ದು ಒಂದು ಹಾಡ್ ಚೂಸ್ ಮಾಡ್ಬೇಕಂದ್ರೆ ಯಾವ್ದು ನಿಮ್ದು ಫೇವ್ರೆಟ್ ಸಾಂಗ್? ಬಂದೆಯ ಬಾಳಿನ ಬೆಳಕಾಗಿ ತಮಗೋಸ್ಕರ ಆ ಹಾಡನ್ನ ಇವಾಗ ಪ್ರಸಾರ ಮಾಡಿ. ತುಂಬಾ ಧನ್ಯವಾದಗಳು ಬಸವರಾಜ್ ಅವರೇ, ತುಂಬಾ ಸಂತೋಷ ಆಯ್ತು ನಿಮ್ಮ ಹತ್ರ ಮಾತಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸ್ನೇಹದ ಮಾತಿನಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಮೊಗ್ಗೊಂದು ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ, ಈ ಮಗವೇಕೋ ಕಾಣೆ ಹೂವಾಯಿದೀಗ. ಕತ್ತಲು ಎಲ್ಲೆಲ್ಲೂ ಮುತ್ತಲು ಭಯದಲ್ಲಿ ಹೂವಾಡುತ್ತಿರಲು, ಈ ನಿನ್ನ ಕಣ್ಣ ಕಾಂತಿ ಹೊಸ ಜೀವ ತಂದಿತು. ಜಾಣ ನುಡಿಗಳು ವೀಣೆ ಸ್ವರಗಳು, ಕಾಣೆನು ಪ್ರೇಯಸಿ ನಾನು, ಕಾಣೆನು ಪ್ರೇಯಸಿ ನಾನು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸ್ನೇಹದ ಮಾತಿನಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಕೇಳುವರಾರಿಲ್ಲ ಒಂಟಿ ಬಾಳಿನಲ್ಲಿ,
ದೇವತೆಯಂತೆ ನೀನು ನನ್ನಲ್ಲಿ ಬಂದೆ, ಮನಸ್ಸು ಕುಣಿಯಿತು ಈ ಸವಿ ಮಾತನು ಕೇಳಿ, ಈ ಸವಿ ಮಾತನು ಕೇಳಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತ ಆನಂದ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಲಾ 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 ಲಾ. ಈಗ ಒಂದೆರಡು ಮಾತು ರಾಜನ್ ನಾಗೇಂದ್ರ ಅವರ ಹಾಡುಗಳ ಬಗ್ಗೆ ಹೇಳ್ಬೇಕಂದ್ರೆ, ಅವರು ಹೇಳಿದ ಹಾಗೆ ನಾನು ಬರೀ ಲವ್ ಸಾಂಗ್ಸ್ ಅಲ್ಲ, ಡಿವೋಷನಲ್ ಸಾಂಗ್ಸ್ ಅಲ್ಲ, ಅವ್ರು ಬೇರೆ ಬೇರೆ ತರ ವೇರಿಯೇಷನ್ಸ್ ಕೊಡ್ತಾ ಇದ್ರು. ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ, ಈಗ ಬಾನಿಗೊಂದು ಎಲ್ಲೆ ಎಲ್ಲಿದೆ ಅನ್ನುವುದೊಂದು ಹಾಡು, ಅದು ಮೆಲೋಡಿಯಸ್ ಕ್ಯಾಟಗರಿಗೆ ಸೇರಿದ್ರೆ. ಕ್ಯಾಚಿ ಟ್ಯೂನ್ಸ್, ಮಾಗಿಯ ಚಳಿಯಲ್ಲಿ ಈ ಬಿಸಿ ಏಕೋ ಅನ್ನೋದೊಂದು ಹಾಡು. ಮತ್ತೆ ತರೀಕೆರೆ, ಆ ಹಾಡೆಲ್ಲ ಕೇಳಿರ್ತೀರಾ, ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ. ಮತ್ತೆ ಜನಪದ ಶೈಲಿಯಲ್ಲಿ ಹೇಳಿದಂಗೆ ತೇರ ಏರಿ ಅಂಬರದ ಹಾಗೆ. ಸೊ ಇದೆಲ್ಲ ತುಂಬಾ ವೇರಿಯೇಷನ್ಸ್, ವೆರೈಟಿ ಆಫ್ ದ ಸಾಂಗ್ಸ್ ಇರ್ತಾ ಇತ್ತು. ಅದಕ್ಕೆ SPB ಅವರ ಗಾಯನ ಅನ್ನುವುದು ಹೋಳಿಗೆ ತುಪ್ಪದ ಜೋಡಿ ಅಂತ ಹೇಳ್ಬಹುದು, ನನ್ನ ರೀತಿಯಲ್ಲಿ ಹೇಳ್ಬೇಕಂದ್ರೆ. ಈಗ ಅವರ ಒಂದು ಹಾಡು ಕೇಳೋಣ. ಮಾಗಿಯ ಚಳಿಯಲ್ಲಿ ಈ ಬಿಸಿ ಏಕೋ, ಮಾಗಿದ ಮೈಯಲ್ಲಿ ಮಿಂಚಿದು ಏಕೋ, ಮಾಗಿಯ ಚಳಿಯಲ್ಲಿ ಈ ಬಿಸಿ ಏಕೋ, ಮಾಗಿದ ಮೈಯಲ್ಲಿ ಮಿಂಚಿದು ಏಕೋ. ಒಂದಾದ ನಮ್ಮಲ್ಲಿ ನೂರಾಸೆ ಕಣ್ಣಲ್ಲಿ, ಒಂದಾದ ನಮ್ಮಲ್ಲಿ ನೂರಾಸೆ ಕಣ್ಣಲ್ಲಿ. ಇಣುಕಿದೆ ಕೆಣಕಿದೆ ಕುಣಿದಿದೆ, ಇಣುಕಿದೆ ಕೆಣಕಿದೆ ಕುಣಿದಿದೆ. ಮಾಗಿಯ ಚಳಿಯಲ್ಲಿ ಈ ಬಿಸಿ ಏಕೋ, ಮಾಗಿದ ಮೈಯಲ್ಲಿ ಮಿಂಚಿದು ಏಕೋ. ಅಂದಾಗ ಈ ನಮ್ಮ ಸ್ನೇಹ ಒಂದಾಗಿ ಅಪ್ಪುವ ಮೋಹ, ನಿನಗಾಗಿ ಸೋತಿದೆ ದೇಹ ಎಂದೆಂದು ತೀರದೆ ದಾಹ. ಸಂಯಮದಲ್ಲಿ ಸಂಗಮದಲ್ಲಿ ಸ್ವರ್ಗವು ಇಲ್ಲಿ ಸಂಭ್ರಮದಲ್ಲಿ. ಮಾಗಿಯ ಚಳಿಯಲ್ಲಿ ಬಿಸಿ ಏಕೋ, ಮಾಗಿದ ಮೈಯಲ್ಲಿ ಮಿಂಚಿದು ಏಕೋ, ಒಂದಾದ ನಮ್ಮಲ್ಲಿ ನೂರಾಸೆ ಕಣ್ಣಲ್ಲಿ. ಇಣುಕಿದೆ ಕೆಣಕಿದೆ ಕುಣಿದಿದೆ, ಇಣುಕಿದೆ ಕೆಣಕಿದೆ ಕುಣಿದಿದೆ. ಮಾಗಿಯ ಚಳಿಯಲ್ಲಿ ಈ ಬಿಸಿ ಏಕೋ, ಮಾಗಿದ ಮೈಯಲ್ಲಿ ಮಿಂಚಿದು ಏಕೋ. ಕಡಲಲ್ಲಿ ತಲ್ಲಣವೇಕು, ಕರೆ ಸೇರು ಆತುರವೇನು, ಒಡಲಲ್ಲಿ ಕಂಪನವೇಕೋ, ಜೊತೆ ಸೇರ ಕಾತುರವೇನೋ, ಹರೆಯದ
ಬಯಕೆ ಅಂಕೆಯು ಬೇಕೆ ಬೆರೆಯುವ ಮನಕ್ಕೆ ಅಂಜಿಕೆ ಏಕೆ ಓ ಮಾಗಿಯ ಚಳಿಯಲ್ಲಿ ಬಿಸಿಯೇಕೋ ಆಗಿದ ಮೈಯಲ್ಲಿ ಮಿಂಚಿದು ಏಕೋ ಒಂದಾದ ನಮ್ಮಲ್ಲಿ ನೂರಾಸೆ ಕಣ್ಣಲ್ಲಿ ಒಂದಾದ ನಮ್ಮಲ್ಲಿ ನೂರಾಸೆ ಕಣ್ಣಲ್ಲಿ ಇಣುಕಿದೆ ಕೆಣಕಿದೆ ಕುಣಿದಿದೆ ಇಣುಕಿದೆ ಕೆಣಕಿದೆ ಕುಣಿದಿದೆ ಈಗ ನಮ್ದು ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಪ್ರಾಂಜಲಾ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಕವಿತಾ, ಹೇಗಿದ್ದೀರಾ? ನಮಸ್ಕಾರ ಪ್ರಾಂಜಲಾ, ನಿಮ್ ಪರಿಚಯ ಮಾಡಿಕೊಡ್ತೀರಾ? ನನ್ನ ಹೆಸರು ಪ್ರಾಂಜಲಾ, ಬೆಂಗಳೂರಿಂದ. ನಾನು ಲಂಡನಿಗೆ ಬಂದು 8 ವರ್ಷ ಆಯ್ತು. ಈಗ ಸದ್ಯ ಗ್ಯಾಂಟ್ಸಿಲ್ ನಲ್ಲಿ ಇದೀವಿ, ಲಂಡನ್ ಗ್ಯಾಂಟ್ಸಿಲ್ ನಲ್ಲಿ ಇದೀವಿ. ನಾನು ಭರತನಾಟ್ಯ ಕಲಾವಿದೆ ಕೂಡ. ನನ್ನದೊಂದು ಕಿರು ಪರಿಚಯ. ವೆರಿ ನೈಸ್. ಹಾಗಾಗಿ ನೀವು ಅದು ಮ್ಯೂಸಿಕ್ಗೆ ಬಹಳ ಹತ್ರವಾದವರು ನೀವು. ಹಾಗಾದ್ರೆ ನೀವು ಹೇಗೆ ರಾಜನ್ ನಾಗೇಂದ್ರ ಹಾಗೆ SPB ಅವರ ಹಾಡನ್ನ ಕೇಳಿ ಬೆಳೆದವರ ಚಿಕ್ಕ ವಯಸ್ಸಿನಿಂದ? ಎಸ್, ಆಫ್ ಕೋರ್ಸ್. ಎಲ್ಲರೂ ಹೇಳ್ದ ಹಾಗೆ ನನ್ನ ಚೈಲ್ಡ್ಹುಡ್ ಕೂಡ ಏನು ಆಕಾಶವಾಣಿಯಲ್ಲಿ SPB ಅವ್ರದ್ದು ಹಾಡ್ಗಳು, ರಾಜನ್ ನಾಗೇಂದ್ರ ಅವ್ರದ್ದು ಹಾಡ್ಗಳನ್ನ ಕೇಳಿನೇ ಸ್ಟಾರ್ಟ್ ಆಗಿದ್ದು. ಅಂಡ್ ನಾನು 90s ಕಿಡ್ ಆಕ್ಚುಲಿ. ಸೊ 90s ಇಸ್ ಅವಾಗ ಇಟ್ ವಾಸ್ ಅ ವೆರಿ ಡಿಫರೆಂಟ್, ಮ್ಯೂಸಿಕಲಿ ಡಿಫರೆಂಟ್ ಎರಾ. ರಾಜನ್ ನಾಗೇಂದ್ರ ಅವರೆಲ್ಲ ಸ್ವಲ್ಪ ಅದ್ರ ಹಿಂದೆ ಬರ್ತಾರೆ. ಬಟ್ ಎಸ್ಟಾಬ್ಲಿಷ್ ಆಗಿದ್ರು. ಆದ್ರೂ ಕೂಡ ಯುನೋ ಏನಂತಾರೆ, ಬಿಗಿನಿಂಗ್ 90s ಬಿಗಿನಿಂಗ್ ಅಲ್ಲಿ ಆಕಾಶವಾಣಿಲೆಲ್ಲ ಹಾಡ್ ಬರ್ತಿತ್ತು. ಮಿಡ್ 90s ಅಂಡ್ ಲೇಟ್ 90s ಟಿವಿ ಮತ್ತೆ ಕೇಬಲ್ ಟಿವಿ ಜಾಸ್ತಿ ಆದಾಗ ಸ್ವಲ್ಪ ಆಕಾಶವಾಣಿದು ಕಡಿಮೆ ಆಗಿದ್ದು. ಬಟ್ ಅದೇ ಅವಾಗ ಆಕಾಶವಾಣಿನಲ್ಲಿ ಅದೇ ರಾಜನ್ ನಾಗೇಂದ್ರ ಅಂತಾನೆ ಕೇಳಿಸ್ತಿತ್ತು. ಸೊ ನಾನ್ ಪುಟ್ಟ ಹುಡುಗಿ ಇದ್ದಾಗ ಅಷ್ಟು ಗೊತ್ತಿರ್ಲಿಲ್ಲ. ಬಟ್ ರಾಜನ್ ನಾಗೇಂದ್ರ ಅಂತ ಕೇಳಿದ್ದ ನೆನ್ಪಿದೆ ಚೆನ್ನಾಗಿ. SPB ಅವ್ರದ್ದು ಹೆಚ್ಚಾಗಿ ಹಾಡ್ಗಳನ್ನ ಕೇಳಿದೀನಿ. ಬಟ್ ಒಂದು ವಿವಿಡ್ ನೆನ್ಪು ನನಗಿರೋದು SPB ಅವ್ರದ್ದು ಅಂದ್ರೆ ಸುಪ್ರಭಾತ ಹಾಡ್ಗಳು. ಅವಾಗ ಆಕಾಶವಾಣಿ ಅಲ್ಲ ಸುಪ್ರಭಾತ ಮೂವಿ ಇದು ನನ್ನ ಹಾಡು ನನ್ನದು ಅಂತ ಒಂದು ಹಾಡು. ಅದು ಇನ್ನೂ ನನ್ಗೆ ತುಂಬಾ ಚೆನ್ನಾಗಿ ನೆನಪಿದೆ. ವಿಷ್ಣುವರ್ಧನ್ ಅವ್ರದ್ದು. ಹೌದು, ಅದೊಂದು ಇನ್ನೂ ಚೆನ್ನಾಗಿ ನೆನಪಿದೆ ನನ್ಗೆ. ಫಸ್ಟ್ ನಾನು SPB ಅವ್ರದ್ದು ಹಾಡು ಅಂದ್ರೆ ನನ್ಗೆ ಫಸ್ಟ್ ನೆನಪಾಗೋದೇ ಆ ಹಾಡು. ಅದು ಮತ್ತೆ ರಾಜನ್ ನಾಗೇಂದ್ರ ಅವ್ರದ್ದು ಅದೇ ಹೇಳ್ದಾಗೆ ಆಕಾಶವಾಣಿನಲ್ಲೇ ಕೇಳಿದ್ದು. ಬಟ್ ಲೇಟರ್ ಆನ್ 90s ಮಿಡ್ 90s ಅಂಡ್ ಲೇಟ್ 90s ಹೋಗ್ತಾ SPB ಅಂಡ್ ಬೇರೆ ಬೇರೆ ಕಾಂಬಿನೇಷನ್, ಹಂಸಲೇಖ ಅವರು, ರವಿಚಂದ್ರನ್ ಅವ್ರದ್ದು, ಇಟ್ ವಾಸ್ ಲೈಕ್ ಒಂಥರ ಬೇರೆ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ರು SPB ಅವರು. ಆದ್ರೂ ರಾಜನ್ ನಾಗೇಂದ್ರ ಅವ್ರದ್ದು ಡಿಫ್ರೆಂಟ್ ಜನರೇಷನ್ಸ್. ಈಗ ನಮ್ ಕಾಲರ್ಸ್ ಅಲ್ಲಿ ನಾವು ಪಾರ್ಟಿಸಿಪೆಂಟ್ಸ್ ಅಲ್ಲಿ ನಾವು ಡಿಫ್ರೆಂಟ್ ಜನರೇಷನ್ಸ್ ಅಲ್ಲಿ ಇದ್ದೀವಿ. ಆದ್ರೂನು ಅವರು ಎಲ್ಲಾ ಜನರೇಷನ್, ಎಲ್ಲಾ ಪೀಳಿಗೆಯಲ್ಲಿನೂ ಮೋಡಿ ಮಾಡಿದ್ರು. ಅಬ್ಸಲ್ಯೂಟ್ಲಿ. ಆಮೇಲೂ ಕೂಡ ಈಗ್ಲೂನು ನಾವುಗಳು ಅಂತ್ಯಾಕ್ಷರಿ ಹಾಡುವಾಗ ಹಾಡ್ಗಳು ತಗೊಂಡ್ರೆ ಎಲ್ಲಾರುನು ಆ ಹಳೆ ಹಾಡ್ಗಳನ್ನೇ ಜಾಸ್ತಿ ಹಾಡ್ತೀವಿ. ಯಾರೇ ಆಗ್ಲಿ ಆ ಹಳೆ ಗಾಳಿಗೆ, ಬಿಕಾಸ್ ನಾವ್ ಅದನ್ನ ಕೇಳಿ ಬೆಳೆದಿರೋದ್ರಿಂದ, ಲೈಫ್ ಪಾರ್ಟ್ ಅಂಡ್ ಪಾರ್ಟಿಸಿಪಲ್ ಆಗಿದ್ರಿಂದ ನಮ್ಗೆ ಫಸ್ಟ್ ಕರೆಕ್ಟ್ ನೀವ್ ಹೇಳ್ದಂಗೆ ಅದೇ ಹಾಡುಗಳು
ಹಳೇದೇ ನೆನಪಾಗೋದು. ಹೊಸ ಹಾಡ್ಗಳು ಯಾವ್ದು ಕ್ವಿಕ್ ಆಗಿ ನೆನಪಾಗಲ್ಲ. ಅದೆಷ್ಟೇ ಕ್ಯಾಚಿ ಆಗಿರ್ಲಿ ಏನೇ ಇರ್ಲಿ, ಆ ಹಳೆ ಹಾಡ್ಗಳೇನೆ ಮನ್ಸಲ್ಲೇ ಒಂಥರ ಅದ್ ಹೆಂಗೆ ನಂತಾರೆ ಪ್ರಿಂಟ್ ಆಗ್ಬಿಟ್ಟಿರುತ್ತೆ ಅಚ್ಚಳಿಯದ. ಯಾಕಂದ್ರೆ ಹೌದು, ಎಮೋಷನ್ಸ್, ಇಟ್ ಯೂಸ್ ಟು ಬಿ ಕ್ಲೋಸ್ ಟು ಎಮೋಷನ್ಸ್ ಅಲ್ಲ, ಹಾಗಾಗಿ ಒಂಥರ ಮನದಟ್ಟ ಆಗ್ಬಿಡ್ತಿತ್ತು. ಆ ಲಿರಿಕ್ಸ್, ವರ್ಡ್ಸ್, ಮ್ಯೂಸಿಕ್, they were all like ಎಷ್ಟು ವೆಲ್ woven together. ಹೌದು, ಕರೆಕ್ಟ್ ಕರೆಕ್ಟ್. ಹೌದು, ಮತ್ತೆ ಒಂಥರ ಭಾವನೆಗಳು ಏನಂತಾರೆ ತುಂಬಾ ಸಟಲ್ ಆಗಿ ಇರ್ತಿತ್ತು. ಒಂಥರ ತುಂಬಾ ಧಮಾಕ ಜೋರ್ ಆತರ ಇರ್ತಿರ್ಲಿಲ್ಲ ಯಾವ್ದು, ಮನಸ್ಸಿಗೆ ಮುದ ನೀಡ್ತಿತ್ತು. ಹೌದು, ಕೇಳಿದ ತಕ್ಷಣ ಒಂಥರ ಏನಂತಾರೆ ಆರಾಮ್ ಅನ್ಸ್ತಿತ್ತು ಆ ಹಾಡ್ಗಳು. ಸೊ ಹಾಗಾಗಿ ನಮ್ಗೆ ಅದು ಬೇಗ ಏನಂತಾರೆ ಮನ್ಸಿಗೆ ತಟ್ಟತ್ತೆ ಆ ಹಾಡ್ಗಳು. ಮತ್ತೆ SPB ಅವ್ರದ್ದು ನೀವ್ ಹೇಳ್ತಾ ಇದ್ರಿ ಶಂಕರಾಭರಣಂದು ಬಗ್ಗೆ. ಅದೇ ರೀತಿ ಅವರು ಇದು ಗಾನಯೋಗಿ ಪಂಚಾಕ್ಷರಿ ಗವಾಯಿ ಆ ಮೂವಿನಲ್ಲಿ ಒಂದು ಹಾಡಿದೆ, ಉಮಂಡು ಘುಮಂಡು ಅಂತ. ಅದು ಹಿಂದೂಸ್ತಾನಿ ಸಂಗೀತ ಬೇಸ್ಡ್ ಅದು ಆ ಹಾಡು. ಆದ್ರೆ SPB ಅವರು ಹಿಂದೂಸ್ತಾನಿ ಸಂಗೀತ ಕಲ್ತಿರ್ಲಿಲ್ಲ ಅವರು. ಇದಕ್ಕೋಸ್ಕರ ಏನು 6 ತಿಂಗಳು 7 ತಿಂಗಳು ಎಷ್ಟೋ ದಿನ ಪ್ರಾಕ್ಟೀಸ್ ಮಾಡಿ ಆಮೇಲೆ ಹಾಡ್ನ ಹಾಡಿದ್ದು. ಅಂಡ್ ಹಿ ಒನ್ ನ್ಯಾಷನಲ್ ಅವಾರ್ಡ್ ಫಾರ್ ದಟ್. ಕನ್ನಡದಲ್ಲಿ ಫಸ್ಟ್ ನ್ಯಾಷನಲ್ ಅವಾರ್ಡ್ ಬಂತಂತೆ. ಸೊ ಅದನ್ನೆಲ್ಲ ನೋಡಿದಾಗ ಎಷ್ಟು ಡೆಡಿಕೇಟೆಡ್ ಆರ್ಟಿಸ್ಟ್. ಕರೆಕ್ಟ್, ನೀವ್ ಅದು ಚೆನ್ನಾಗಿ ಹೇಳಿದ್ರಿ. ಅದು ಅವರು ಬರೀ ಫೇಮ್ಗೋಸ್ಕರ ಹಾಡ್ತಿರ್ಲಿಲ್ಲ, ಅದು ಅವರು ಇಟ್ ವಾಸ್ ಹಿಸ್ ಪ್ಯಾಷನ್. ಅದು ರಾಜನ್ ಅವರು ಅವರ ಇದರಿಂದ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು, ಬರೀ ನೀವು ಏನಾದ್ರು ಒಂದು ಮನುಷ್ಯ ಸಕ್ಸಸ್ ಆಗ್ಬೇಕು ಅಂದ್ರೆ ಅದು ಪ್ಯಾಷನ್ ಇರ್ಬೇಕು. ಅದು ಹ್ಯಾಸ್ ಟು ಬಿ ಅ ಪಾರ್ಟ್ ಆಫ್ ಹಿಸ್ ಲೈಫ್. ಇಲ್ಲ ಅಂದ್ರೆ ಅದು ಯು ಕಾಂಟ್, ಐ ಮೀನ್ ದ ಫೀಲಿಂಗ್ಸ್ ಯು ಕಾಂಟ್ ಪುಟ್ ಇಟ್ ಇನ್ ದಟ್ ಅಂತ. ಹೌದು, ಡೆಫಿನೆಟ್ಲಿ. ಸಿ, ಪ್ಯಾಷನ್ ಎಲ್ಲಿರುತ್ತೆ ಅಲ್ಲಿ ಯು ವಿಲ್ ಗಿವ್ ಯೋರ್ 100%, ದೆನ್ ಸಕ್ಸಸ್ ವಿಲ್ ಆಟೋಮೆಟಿಕಲಿ ಫಾಲೋ. ಸೊ ಇವರೆಲ್ಲ ಏನಂದ್ರೆ ಏನಂತಾರೆ ಪರ್ಫೆಕ್ಷನಿಸ್ಟ್ಸ್. ನೀವ್ ಹೇಳ್ತಿದ್ರಿ ಪರ್ಫೆಕ್ಷನಿಸ್ಟ್ಸ್ ಅಂತ. ಅದಕ್ಕೆ ಏನಂತ ಹೇಳ್ತಾರೆ, ಹಾಡುಗಳನ್ನಾಗ್ಲಿ ಅಥವಾ ಏನೇ ಆಗ್ಲಿ ಅದಕ್ಕೆ ಏಮ್ ಮಾಡ್ತಿದ್ರು. ಸೊ ನಾವು ಒಂದು ದಿನ ವರ್ಕಿಂಗ್ ಈಸ್ ಆರ್ ಫಿಕ್ಸ್ಡ್ 9 to 5 ಅಥವಾ 9 to 6 ಮಾಡ್ತೀವಿ. ಬಟ್ ಅವ್ರು ಒಂದು ಹಾಡನ್ನ ತಯಾರಿ ಆಗ್ಬೇಕು, ಅವ್ರಿಗೆ ತಕ್ಕಂಗೆ 7 ಅವರ್ ಕುತ್ಕೊಂಡು ಒಂದೊಂದು ಲೈನ್ ಅನ್ನು ಹಾಡಿಸ್ತಿದ್ರು. ಸಮಾಧಾನ ಆಗುತ್ತಾ. ಹೌದು, ಹಾಗೆ ಒಂದೊಂದು ಕೆಲಸ ಅಂತ ಹೇಳಿದಂಗೆ 20 ದಿವಸ ತಗೊಳ್ತಿತ್ತಂತೆ ಒಂದು ಹಾಡು ರೆಡಿ ಆಗುತ್ತೆ. ಹೌದು, ಇವಾಗೆಲ್ಲ ಒಂಥರ ಕ್ವಿಕ್ ಆಗಿ ಎಲ್ಲ ಇನ್ಸ್ಟೆಂಟ್ ಅಂತಾರಲ್ಲ ಹಾಗೆ. ಅದ್ರ ರಿಸಲ್ಟ್ ನಾವ್ ಈಗ್ಲೂನು ನೋಡ್ಬೋದು. ಅವಾಗ ಅಷ್ಟು ದಿನ ಅವರೆಲ್ಲ ಶ್ರಮ ಪಟ್ಟು ಅದಕ್ಕೆ ಅವರ 100% ಹಾರ್ಟ್ ಅಂಡ್ ಸೋಲ್ ಹಾಕಿ ಮಾಡಿದ್ದಕ್ಕೆ ಅದ್ರ ರಿಸಲ್ಟ್ ಇವತ್ತಿಗೂನು ನಾವೆಲ್ಲರೂ ಅವ್ರನ್ನ ನೆನ್ಸ್ಕೊಂಡು ಮಾತಾಡೋ ಹಾಗೆ ಆಗ್ತಾ ಇದೆ. ಅದೇ ಇಟ್ಸ್ ನಾಟ್ ಓನ್ಲಿ ಜಸ್ಟ್ ನಮ್ದು ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಬೇರೆ ಭಾಷೆಗಳಲ್ಲೂ ಸಹ ಹಾಗೆ ಮನೆ ಮಾತಾಗಿದ್ರು ಅವರು. ಹೌದು. ಮತ್ತೆ ಜನರೇಷನ್ಸ್ ಅಲ್ಲಿ ಅದೇ ನಮ್ ಜನರೇಷನ್ ಅಲ್ಲಿ ನನಗ್ ಜಾಸ್ತಿ SPB ಅವ್ರ ಹಾಡ್ಗಳನ್ನ ಅವಾಗ ಹೆಚ್ಚಾಗಿ ಕೇಳಿದ್ ನೆನಪು ನನಗೆ. ಸೊ ಪ್ರಾಂಜಲ ಅವರೇ, ತುಂಬಾ ಧನ್ಯವಾದಗಳು. ನಿಮ್ಮ ಹತ್ರ ಮಾತಾಡಿ ತುಂಬಾ ಚೆನ್ನಾಗ್ ಅನ್ನಿಸ್ತು. ನೀವು ಯಾವ ಹಾಡು ಇಷ್ಟ ಪಡ್ತೀರಾ? ನಿಮಗೋಸ್ಕರ ಯಾವ ಹಾಡು ಪ್ರಸಾರ ಮಾಡೋಣ ನಾವು? ಎಷ್ಟೊಂದಿದೆ ಹಾಡು. ಅದೇ, ಇಟ್ ಈಸ್ ಹಾರ್ಡ್ ಟು ಚೂಸ್, ಬಟ್ ವೆರಿ ಹಾರ್ಡ್. ಒಂದು ಚೂಸ್ ಮಾಡ್ಬೇಕಂದ್ರೆ ಯಾವ್ದು ಹೇಳಿ? ಯುಗ ಯುಗಗಳೇ ಸಾಗಲಿ, ಅದನ್ನು ಪ್ರಸಾರ ಮಾಡಿ. ತುಂಬಾ ಧನ್ಯವಾದಗಳು ಪ್ರಾಂಜಲ. ನಿಮಗೋಸ್ಕರ ಯುಗ ಯುಗಗಳೇ ಸಾಗಲಿ. ಧನ್ಯವಾದಗಳು. ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿಗಗನದ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ, ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ. ಜಗ
ಶಾಶ್ವತ. ನಡುಗಲಿ ಭುವಿ ಬಿರಿಯಲಿ ನೀನೆ ಈ ಬಾಳ ಜೀವ. ಉರಿಯಲಿ ಹಿಡಿಸಿಡಿಯಲಿ ಏಕೆ ಈ ತಾಪ ಭಾವ. ಒಲವಿಲ್ದು ತುಂಬಿ ಬಂದು ಮೈ ತುಂಬ ಮಿಂಚಿದೆ. ಒಡನಾಡಿ ಪ್ರೀತಿ ನೀಡು ಈ ನಿನ್ನ ಪ್ರೇಮಿಗೆ. ಈ ಭೀತಿ ಇನ್ನೇಕೆ ಈ ದೂರವೇಕೆ ಯುಗ ಯುಗಗಳೇ ಸಾಗಲಿ. ನಮ್ಮ ಪ್ರೇಮ ಶಾಶ್ವತ ಗಿರಿ ಗಗನವೇ ಬೀಳಲಿ. ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ. ನಮ್ಮ ಪ್ರೇಮ ಶಾಶ್ವತ ಜಗವೇನೇ ಹೇಳಲಿ. ನಮ್ಮ ಪ್ರೀತಿ ಶಾಶ್ವತ ಯುಗ ಯುಗಗಳೇ ಸಾಗಲಿ. ನಮ್ಮ ಪ್ರೇಮ ಶಾಶ್ವತ. ಭಯವ ಬಿಡು ನೀನು ನಿನಗಾಗಿ ಓಡೋಡಿ ಬಂದೆ. ಸುಖದ ಮಧು ನೀನು ಬದುಕಲ್ಲಿ ತಂಗಾಡಿ ತಂದೆ. ಅಮರ ಈ ಪ್ರೇಮ ಬರಲಾರದೆಂದೆಂದು ಸಾವು. ದಹಿಸು ಈ ಮೌನ ಮನದಲ್ಲಿ ಏಕಿಂತ ನೋವು. ಈ ಪ್ರಾಣವೇ ಹೋಗಲಿ ಈ ಲೋಕವೇ ನೂಕಲಿ ಎಂದೆಂದು ಸಂಗಾತಿ ನೀನೇ. ಯುಗ ಯುಗಗಳೇ ಸಾಗಲಿ. ನಮ್ಮ ಪ್ರೇಮ ಶಾಶ್ವತ ಗಿರಿ ಗಗನವೇ ಬೀಳಲಿ. ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ. ನಮ್ಮ ಪ್ರೇಮ ಶಾಶ್ವತ ಜಗವೇನೇ ಹೇಳಲಿ. ನಮ್ಮ ಪ್ರೀತಿ ಶಾಶ್ವತ. ಆಹಾ ಒಂದು ಇನ್ನೊಂದೆರಡು ವಿಷಯ ಎಸ್ ಪಿ ಮುಂದಿನ ಪಾರ್ಟಿಸಿಪೆಂಟ್ ಹತ್ರ ಹೋಗೋಕಿನ ಮುಂಚೆ ಇನ್ನೊಂದೆರಡು ಎಸ್ ಪಿ ಬಿ ಬಗ್ಗೆ ಮಾತಾಡ್ಬೇಕಂತೆ. ಎಸ್ ಪಿ ಬಿ ಅವರು ಬರೀ ಗಾಯಕರಲ್ಲ. ಹಿ ವಾಸ್ ವರ್ಸಟೈಲ್ ಆಕ್ಟರ್ ಅಂಡ್ ಮ್ಯೂಸಿಕ್ ಕಂಪೋಸರ್. ಹೇಳಿದಂಗೆ ಅವರು ತೆಲುಗು ಅಲ್ಲಿನೂ ಮೂವೀಸ್ ಅಲ್ಲಿ ಮಾಡಿದ್ದಾರೆ, ಕನ್ನಡದ ಮೂವೀಸ್ ಅಲ್ಲಿ ಮಾಡಿದ್ದಾರೆ. ಅವರದ್ದು ಕನ್ನಡದ ಮೂವಿ ಮುದ್ದಿನ ಭಾವ ಅಂತ ನೀವು ಕೇಳಿದ್ದೀರಾ ಎಲ್ಲ. ಅವರ ಆ ಮೂವಿಯಲ್ಲಿ ಅವರು ಅವರು ಆಕ್ಟರ್ ಆಗಿದ್ರು. ಅದಕ್ಕೆ ರಾಜ್ಕುಮಾರ್ ಹಾಡಿದ್ದಾರೆ. ಸೊ ದಟ್ ಈಸ್ ಒನ್ ಆಫ್ ದ ಗ್ರೇಟ್ ಥಿಂಗ್ಸ್ ಅಬೌಟ್ ಹಿಮ್. ಆ ಹಾಡು ಕೇಳಿದ್ರೆ ನಿಮ್ಗೆ ನೆನಪಾಗುತ್ತೆ, ದೀಪಾವಳಿ ದೀಪಾವಳಿ ಅಂತ ಹಾಡು ರಾಜ್ಕುಮಾರ್ ಹಾಡಿದ್ದಾರೆ. ಸೊ ನಮ್ಮ ಆ ಹಾಡನ್ನ ನಿಮ್ಗೋಸ್ಕರ ಪ್ರಸಾರ ಮಾಡ್ತೀವಿ.
ದೀಪಾವಳಿ ಗೋವಿಂದ ಲೀಲಾವಳಿ ಅಡೆಯ ಮಗನಾದನು ಮಾವ ಮಗುವಾದನು ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಡೆಯ ಮಗನಾದನು ಮಾವ ಮಗುವಾದನು ಆಸೆಯ ಮನ್ನಣೆ ಮಾಡಿ ಕೊಟ್ಟೋರ ಹೆಣ್ಣನ್ನು ಮುದ್ದಾಗಿ ನೋಡಿ ಇದ್ದಾಗ ಹೋಳಿಗೆ ತಿನ್ನುತ್ತ ಹಾಡಿ ಕಣ್ಣಲ್ಲಿ ಕಂಬನಿ ಮುದ್ದಾಗಿ ಮಾಡಿ ಸಲಹೋ ಅಳಿಮಯ್ಯ ರಾಮನಿಗೂ ಮೇಲು ಪ್ರೀತಿ ಕೊಟ್ಟೋನಿಗೆ ಕಟ್ಟಬೇಕು ಕಾಲು ಚಂದನ ಮೆತ್ತಿ ಮಲ್ಲಿಗೆ ಸುತ್ತಿ ಮನೆ ಮಗನಿಗೆ ಆರತಿ ಎತ್ತಿ ಪಾಡು ಬನವಾಯಿತು ಓ ഇരുಳು ಬೆಳಕಾಯಿತು ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಡಿಯ ಮಗನಾದನು ಮಾವ ಮಗುವಾದನು ನಮಗೆ ಜೀವ ಮನದ ತುಂಬ ನಿನ್ನ ಬಳಿಯದೆ ಹೂವ ಅಪ್ಪಯ್ಯನ ನಿನ್ನ ಋಣದ ಮೇಲೆ ಮನಸ್ಸೇ ಹೂವ ಮಾಡಿ ಹಾಕುವೆನು ಮಾಲೆ ನೆನಕೆ ಹರಕೆಯೆಲ್ಲ ದೇವರಿಗೆ ಹೇಳಿ ನಗುತ್ತಾ ಹೀಗೆ ನೀವು 100 ಕಾಲ ಬಾಡಿ ಗಂಧದ ಧೂಪ ಮನೆ ಹಿರಿಯರೆ ದೇವರ ರೂಪ ಬಾಳು ಬನವಾಯಿತು ഇരുಳು ಬೆಳಕಾಯಿತು ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಳಿಯ ಮಗನಾದನು ಓ ಮಾವ ಮಗುವಾದನು ಹೇ ಓಕೆ, ಈಗ ನಮ್ದು ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಹತ್ರ ಮಾತಾಡೋಣ. ನಮಸ್ಕಾರ ರಮಾ ಅವ್ರೆ. ನಮಸ್ಕಾರ, ನನ್ನ ಹೆಸರು ರಮಾ ಅಂತ. ನಾನು ಇಲ್ಲಿ ಹೈವೇ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ. ನೀವು ಎಷ್ಟು ವರ್ಷದಿಂದ ಇಲ್ಲಿ UK ಅಲ್ಲಿ ಇದ್ದೀರಿ? ನೀವು ಎಲ್ಲಿಂದ? ಇಂಡಿಯಾ ಕರ್ನಾಟಕದವರು ಎಲ್ಲಿಂದ? ಯಾವ ಊರು? ನಾನು ಬೆಂಗಳೂರಿನ ರೂರಲ್ ಏರಿಯಾ ಹೊಸಕೋಟೆಯಿಂದ ಬಂದಿರೋದು. ಮತ್ತೆ ನಾನು ಇಲ್ಲಿಗೆ 2001 ಇಂದ ಲಂಡನ್ ಅಲ್ಲಿ ಇದ್ದೀನಿ. 19 ವರ್ಷ. ಏನಂತಾರಲ್ಲ, ಫಾರ್ ಎ ಚೇಂಜ್ ನಾನು ಸಿವಿಲ್ ಇಂಜಿನಿಯರಿಂಗ್ ಲಂಡನ್ ಅಲ್ಲಿ ಐ ಆಮ್ ವರ್ಕಿಂಗ್ ಆಸ್ ಎ ಸಿವಿಲ್ ಇಂಜಿನಿಯರ್ ಇನ್ ಹೈವೇಸ್ ಡಿಪಾರ್ಟ್ಮೆಂಟ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್. 20 ವರ್ಷದ ಜೀವನ ಮಾಡಿ, ಆದ್ರೂ ನನ್ನ ಹಳೆ ಸಂಬಂಧ ಆದ್ರೆ ಕನ್ನಡ
ಈಗ್ಲೂ ಕನ್ನಡತಿಯಾಗೇ ಉಳ್ಕೊಂಡಿದೀನಿ. ಯಾಕೆ ಅಂತ ಹೇಳಿದ್ರೆ ಒನ್ ಆಫ್ ದ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಕನ್ನಡದ ಹಾಡು, ಕನ್ನಡದ ಭಾಷೆ ನಮ್ಮನ್ನ ಎಷ್ಟು ಆವರಿಸ್ಕೊಂಡಿದೆ ಅಂದ್ರೆ ನಾವ್ ಎಲ್ಲಿ ಹೋದ್ರು ಕನ್ನಡದವರೇ ಅನ್ಸುತ್ತೆ. ಕನ್ನಡದವರೇ ಆಗ್ತೀವಿ. ಹೌದು. ಇದಕ್ಕೆಲ್ಲ ಏನಂದ್ರೆ ಈ ನಮ್ಮ ಆರ್ಟಿಸ್ಟ್ ಗಳಿದಾರಲ್ಲ, ನಮ್ಮ ಈ ಹಾಡುಗಳು ಮತ್ತೆ ಇದು ನಮ್ ಜೊತೆಗೆ ನಮ್ಮೊಂದಿಗೆ ಬರ್ತಾ ಇದೆ. ಎಲ್ಲಿ ಹೋದ್ರು ಅದ್ ನಮ್ ಜೊತೆಗೆ ಬರುತ್ತೆ. ಅಂದ್ರೆ ಅದು ನಮ್ಮ ಮನಸ್ಸು ಭಾವವನ್ನ ತುಂಬ್ಕೊಂಡ್ಬಿಟ್ಟಿದೆ. ನಮ್ ಜೀವನದಲ್ಲಿ ಅದು ಒಂದು ಅಂಗವಾಗಿ ಸೇರ್ಕೊಂಡಿದೆ ಅಂತ ಅನ್ಸುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ರಾಜನ್ ನಾಗೇಂದ್ರ ಹಾಗೂ SPB ಅಂತ ಮಹಾನ್ ಪ್ರತಿಯೊಬ್ಬ ಕನ್ನಡಿಗರಲ್ಲ ಜೀವದಲ್ಲೂ ಇವರುಗಳ ಕಲೆ ಅವ್ರದ್ದು ಬಹಳ ಮುಖ್ಯ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳ್ಬಹುದು. ಖಂಡಿತ. SPB ಹುಟ್ಟಿದ್ದೆಲ್ಲೋ ಇರ್ಬೋದು, ಬೆಳೆದಿದ್ದೆಲ್ಲೋ ಇರ್ಬೋದು, ಅದೇ ಕನ್ನಡಿಗರ ಮನಸ್ಸಲ್ಲಿ ಮನೆ ಮಾತಾಗಿ ಅವ್ರ ವಾಯ್ಸ್ ನಮ್ಮೆಲ್ಲರ ಭಾವನೆಗಳ ವಾಯ್ಸ್ ಆಗಿ ತುಂಬಿಕೊಂಡಿದೆ. ಕರೆಕ್ಟ್ ಆಗಿ ಹೇಳಿದ್ರಿ. ಅವರು ಒರಿಜಿನಲಿ ಕನ್ನಡದವ್ರು ಅಲ್ಲ ಆದ್ರೂನು ಅವ್ರ ಹಾಡುಗಳು ಕೇಳಿದ್ರೆ ನೀವು ಅವ್ರ ಕನ್ನಡದವ್ರಲ್ಲ ಅಂತ ಹೇಳೋಕೆ ಆಗೋದಿಲ್ಲ. ಅಷ್ಟು ಭಾವನೆ ಇರ್ತಿತ್ತು ಅವರ ಇದ್ರಲ್ಲಿ, ಹಾಡಲ್ಲಿ. ಅವರು ನಮ್ಮವರೇ ಆಗೋಗಿದ್ರು. ರಾಜನ್ ನಾಗೇಂದ್ರ ಅವರು ಅಷ್ಟೇ ಅಂದ್ರೆ ನಮ್ಮಲ್ಲಿ ಕಲೆ ಎಷ್ಟು ತುಂಬಿ ತುಳುಕ್ತಿತ್ತು, ಅಥವಾ ನಮ್ಮ ಒಂದು ಸಮಾಜದಲ್ಲಿ ಈ ಮನುಷ್ಯರ ಅಂದ್ರೆ ಜೀವನ ಚೇಂಜ್ ಆಗತ್ತೆ. ಪ್ರತಿಯೊಂದು ಎರಾದಲ್ಲೂ ಒಬ್ಬೊಬ್ಬರ ಲೈಫ್ ಚೇಂಜ್ ಆದಂಗೆ ಈ ರಾಜನ್ ನಾಗೇಂದ್ರ ಅವರ ಈ ಸಂಗೀತದ ಭಾವನೆ ಇದೆಯಲ್ಲ, ಆ ಒಂದು ಪೀರಿಯಡ್ ಅಲ್ಲಿ ಜನರ ಹೇಗೆ ಭಾವನೆ ಇತ್ತು ಅನ್ನೋದನ್ನ ಕ್ಲೀನ್ ಆಗಿ ಒಂದು ಏನಂತಲ್ಲ ಫ್ರೇಮ್ ವರ್ಕ್ ಮಾಡಿ ತುಂಬಿಟ್ಟಿದೆ. ಅಂದ್ರೆ ಇಟ್ ವಿಲ್ ಬಿ ಫಾರ್ ಎವರ್. ಈವನ್ ಇನ್ನೊಂದ್ 100 ವರ್ಷ ಆದ್ರೂ ಅವರ ನಮ್ಮ ಕರ್ನಾಟಕದವ್ರು ಹೆಂಗಿದ್ರು, ಯಾವ ಭಾವನೆಯಿಂದ ಇತ್ತು ಅನ್ನೋದಕ್ಕೆ ಇವರ ಈ ಮ್ಯೂಸಿಕ್ ಶೈಲಿ ಹೇಗಿ ಅದು ತೋರ್ಸುತ್ತೆ, ನಮ್ಮ ಒಂದು ವರ್ಚಸ್ನ ತೋರ್ಸುತ್ತೆ ಅಂತ ಹೇಳ್ಬಹುದು. ಕರೆಕ್ಟ್. ಹೌದು. ಅವರು ನಮ್ಮ ತಂದೆ ತಾಯಿ ಕಾಲದವರ ಶುರು ಮಾಡಿದ್ರೇನು ನಮ್ಮನೆ ಜನರೇಷನ್ ಇತ್ತು, ಇನ್ನು ಮುಂದೆನೂ ಇರ್ತಾರೆ ಅವರು. ಅಷ್ಟು ವರ್ಸಟಾಲಿಟಿ ಇತ್ತು. ಕರೆಕ್ಟ್. ಅವ್ರದ್ದು ಜೋಡಿ ರಾಜನ್ ನಾಗೇಂದ್ರ SPB ಜೋಡಿ ಅಷ್ಟು ವೇರಿಯೇಷನ್ಸ್ ಕೊಟ್ಟಿದೆ ಮ್ಯೂಸಿಕ್ ಗೆ. ಕರೆಕ್ಟ್. ನಿಜ ಹೇಳ್ಬೇಕು ಅಂದ್ರೆ ಅವರು ಚಲನಚಿತ್ರ ಒಂದು ಮಾಧ್ಯಮವಾಗಿ ಬೆಳೆಯೋದಿಕ್ಕೆ ಇಂಥ ಕಲೆಗಾರರ ಕಾಂಟ್ರಿಬ್ಯೂಷನ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಎಲ್ಲಾ ಭಾಷೆಗಳಲ್ಲೂ ಎಲ್ಲಾ ಕಡೆನೂ ಚಿತ್ರೋದ್ಯಮ ಅಷ್ಟು ದೊಡ್ಡದಾಗಿ ಬೆಳೆದಿಲ್ಲ. ಎಲ್ಲೆಲ್ಲಿ ಕಲೆಗಾರರು ತಮ್ಮ ಜೀವನನ್ನ ಮುಡುಪಿಟ್ಟು ದುಡಿದ್ರು ಆ ಜಾಗದಲ್ಲಿ ಬಹಳಷ್ಟು ಆವರಿಸ್ಕೊಂಡಿದೆ, ಮನೆ ಮಾತಾಗಿದೆ. ಅಂದ್ರೆ ಈಗ ನಮ್ಮಲ್ಲಿ ಬೇರೆ ಮಾಧ್ಯಮದ ಹಾಡುಗಳಿರ್ಬೋದು, ಎಲ್ಲ ಇರ್ಬೋದು, ಅದು ಸಹ ಎಲ್ಲರ ಬಾಯಲ್ಲಿ ಈವನ್ ಚಲನಚಿತ್ರಗಳು ಸಹ ಹಾಡುಗಳು ಅಂದ್ರೆ ಚಿತ್ರ ಜೊತೆಗೆ ಹಾಡುಗಳು ಸಹ ನಮ್ಮ ಮನೆ ಮಾತಾಗೋಗಿದೆ. ನಮ್ಮ ಭಾವನೆನ ಹಮ್ಮಿಸ್ಕೊಂಡೇ ಬರುತ್ತೆ ಅನ್ಸುತ್ತೆ. ಅಂದ್ರೆ ಪಾರ್ಟ್ ಆಫ್ ಅವರ್ ಲೈಫ್ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ಕೋತೀನಿ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ ರಮಾ. ನೀವು ಯಾವ್ದು ಹಾಡು ನೀವು ಯಾವ್ದಾದ್ರು ಒಂದು ಚೂಸ್, ಅದೇ ಎಲ್ಲಾರು ಹೇಳ್ದಂಗೆ ಒಂದು ಹಾಡು ಚೂಸ್ ಮಾಡುವುದು ಬಹಳ ಕಠಿಣ. ನಮ್ಮ ಜೀವನದಲ್ಲಿ ಎಷ್ಟು ಹಾಡು ಕೇಳಿದ್ದೀವಿ ಅಂಡ್ ಸೋ ಮೆನಿ ವೇರಿಯೇಷನ್ಸ್. ನಿಮ್ಗೆ ಯಾವ ಹಾಡು ಪ್ರಸಾರ ಮಾಡೋಣ? ನಾನು ಆಕ್ಚುಲಿ ಏನಂತಾರಲ್ಲ, ರಾಜನ್ ನಾಗೇಂದ್ರ ಅವರು ಬಹಳಷ್ಟು ಪ್ರಣಯ ಪ್ರೇಮ ಸಾಂಗ್ಗಳು ಹೇಳಿದ್ದಾರೆ. ಅದ್ರ ಜೊತೆಗೆ ಈ ನಮ್ಮ ರಾಜ್ಯದಲ್ಲಿ ಬೇರೆ ವಿಭಿನ್ನ ಭಾಗಗಳಿದೆಯಲ್ಲ, ಅದ್ರ ಬಗ್ಗೆ ಕೆಲವು ಫಿಲಿಂ ಅಲ್ಲಿ ಬಹಳ ಒಳ್ಳೆ ಹಾಡನ್ನ ಕೊಟ್ಟಿದ್ದಾರೆ. ಬೆಳುವಡದ ಮಡಿಲಲ್ಲಿ ಅನ್ನೋ ಒಂದು ಫಿಲಿಂ ಅಲ್ಲಿ ಟೈಟಲ್ ಸಾಂಗ್ ಇದೆ, ಅದನ್ನ SPB ಅವರೇ ಹಾಡಿದ್ದಾರೆ. ಅದು ಬಹಳ ಫೇಮಸ್. ಆ ಹಾಡ್ ಹಾಕಿ ಅಂತ ಕೇಳ್ಕೊತೀನಿ. ಒಳ್ಳೆ ಚಾಯ್ಸ್ ರಮಾ. ನಿಮ್ಮ ಹತ್ರ ಮಾತಾಡಿ ತುಂಬಾ ಸಂತೋಷ ಆಯ್ತು. ನಿಮಗೋಸ್ಕರ ಆ ಹಾಡನ್ನ ಪ್ರಸಾರ. ಧನ್ಯವಾದಗಳು. ಧನ್ಯವಾದ. ಬೆಳುವಲದ ಮಡಿಲಲ್ಲಿ ಹನಿ ಬಿದ್ದಾಗ ಬೆಳುವ
ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ಒಂದೊಂದು ಬೆವರ ಹನಿ ಮುತ್ತಾಯ್ತದು, ರಾಗಿಯ ಗಾಳದ ತೆನೆಯಾಯ್ತದು. ಒಂದೊಂದು ಬೆವರ ಹನಿ ಮುತ್ತಾಯ್ತದೋ, ಎಲ್ಲಾರ ಅನ್ನದ ಸುತ್ತಾಯ್ತದೋ. ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ಗುಡಿ ಮೇಲೆ ಯಾವತ್ತೂ ಇಡಬೇಕು ಭಕ್ತಿ, ಬಡತನವ ಓಡಿಸೋಕೆ ಅದು ಒಂದೇ ಯುಕ್ತಿ. ದುಡಿಯೋರೆ ನಾಡಿನ ದುಡಿಯೋರೆ ನಾಡಿನ ಬಲು ದೊಡ್ಡ ಶಕ್ತಿ, ದುಡಿಯೋರೆ ನಾಡಿನ ಬಲು ದೊಡ್ಡ ಶಕ್ತಿ. ಬೆಳೆಯೋರ ಕೈಗಳೇ ದೇಶಕ್ಕೆ ಆಸ್ತಿ, ಗುಡಿ ಮೇಲೆ ಯಾವತ್ತೂ ಇಡಬೇಕು ಭಕ್ತಿ, ಬಡತನವ ಓಡಿಸೋಕೆ ಅದು ಒಂದೇ ಯುಕ್ತಿ. ದುಡಿಯೋರೆ ನಾಡಿನ ದುಡಿಯೋರೆ ನಾಡಿನ ಬಲು ದೊಡ್ಡ ಶಕ್ತಿ. ಬೆಳೆಯೋರ ಕೈಗಳೇ ದೇಶಕ್ಕೆ ಆಸ್ತಿ. ಈ ನಮ್ಮ ಶಕ್ತಿ ನಂಬಿಕೆ ಇಟ್ಟಾಗ, ಈ ನಮ್ಮ ಶಕ್ತಿ ನಂಬಿಕೆ ಇಟ್ಟಾಗ, ನಾವು ಕಾಣೋ ಕಸರೆಲ್ಲ ರಸವಾಯ್ತದೋ, ಪ್ರಾಣನ ಸಾಯ್ತದೋ. ಬೆಳುವಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ಉಳುವೋನೆ ಲೋಕಕ್ಕೆ ಬೇಕಾದ ಗೆಳೆಯ, ಹಳ್ಳಿಗೂ ದಿಳ್ಳಿಗೂ ಕೊಡ್ತಾನೆ ಬೆಳೆಯ, ಇವನಿಂದಲೇ ಅಳಿಯೋದು ಹಸಿರಿನ ಸಂಕಟ. ಇವನಿಂದಲೇ ಅಳಿಯೋದು ಹಸಿರಿನ ಸಂಕಟ. ಈ ಭಂಟ ದುಡಿದಾಗ ಭೂದೇವಿ ನಗ್ತಾಳೆ, ಆವಾಗ್ಲೇ ನೆಲವೆಲ್ಲ ಹಸಿರಾಯ್ತದೋ, ಎಲ್ಲಾರ ಬಾಡಿನ ಉಸಿರಾಯ್ತದು. ಬೆಳುಬಲದ ಮಡಿಲಲ್ಲಿ ಬೆವರ ಹನಿ ಬಿದ್ದಾಗ, ಒಂದೊಂದು ಬೆವರ ಹನಿ ಮುತ್ತಾಯ್ತದು, ಎಲ್ಲಾರ ಬಾಡಿನ ಉಸಿರಾಯ್ತದೊಂದು ಬೆವರ ಹನಿ ಮುತ್ತಾಯ್ತದು, ರಾಗಿಯ ಗಾಳದ ತೆರೆಯಾಯ್ತದು, ಒಂದೊಂದು ಬೆವರ ಹನಿ ಮುತ್ತಾಯ್ತದು, ಎಲ್ಲಾರ ಅನ್ನದ. ಈಗ ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ನಮ್ಮ ನಾವು ಬೆಳೆಯುವಾಗ ಈ ಹಾಡನ್ನ ರಾಜನ್ ನಾಗೇಂದ್ರ ಅಂಡ್ SPB ಅವರ ಹಾಡುಗಳನ್ನ ಕೇಳಿ ಬೆಳೆದು ಅಲ್ಲಿ ಬಿಟ್ಟು ಇಲ್ಲಿ ಬಂದು ವಾಸಿಸಿ, ಆದರೂ ಅವರನ್ನ ದಿನ ಕೇಳ್ತಾನೆ ಇದೀವಿ. ಇನ್ನೂನು ಅವರ ಅಗಲಿಕೆ ಒಂದು ತುಂಬಲಾರದ ನಷ್ಟ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿಗೆ ಅಂತ ಹೇಳ್ತಾ ಅವ್ರನ್ನ ಒಂದು ಟ್ರಿಬ್ಯೂಟ್ ಪ್ರೋಗ್ರಾಮ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಮತ್ತು BHF ಕನ್ನಡ ರೇಡಿಯೋ ಕೇಳುಗರಿಗೂ ತುಂಬಾ ಧನ್ಯವಾದಗಳು. ಹೀಗೆ ನಮ್ಮ ರೇಡಿಯೋ ಪ್ರತಿ ಭಾನುವಾರ ಸಾಯಂಕಾಲ 6ರಿಂದ 8 ಗಂಟೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಹಾರೈಕೆ ಸದಾ ನಮ್ಮ ಮೇಲಿರಲಿ. ಧನ್ಯವಾದಗಳು.
ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಸವಿಗನಸಲಿ ಮನ ಕುಣಿಯಿತು ಒಲವಿನ ಈ ಮಾತಿಗೆ, ಕರಗಿ ಹೋದೆ ನೋಟಕ್ಕೆ. ಕಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂತ ಮಾತಾಡಿದೆ ಎಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ನಗುತ್ತನೆ ಕರೆದರೆ ನಗುತ್ತನೆ ಕರೆದರೆ ಮನಗೆ ಸಂತೋಷ ಹಾಡಾದಂತೆ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ.
ಹೊಸತನ ಮಗುವನ್ನು ಹೋಲು ಮನ. ರಸಕಾವ್ಯ ನಿನ್ನ ಯೌವನ ಎದೆ ತುಂಬಿ ನಿಂತೆ ಪ್ರತಿಕ್ಷಣ. ಹಳ್ಳಿ ಮಂಡಳಿ ಬಿರಿದ ಮಲ್ಲಿಗೆ, ಹಳ್ಳಿ ಮಂಡಳಿ ಬಿರಿದ ಮಲ್ಲಿಗೆ, ಬೆರೆತೆ ಉಸಿರಲ್ಲಿ ಒಂದಾದಂತೆ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಕಣ್ಣ ಬೆಳಕಲಿ ಮನೆಯೆಲ್ಲ ಎಂದು ಬೆಳಗಲಿ. ನೀ ತಂದ ಪ್ರೀತಿ ಲತೆಯಲಿ ನಗುವೆಂಬ ಹೂವು ಅರಳಲಿ. ಅಗಲಿ ನಿನ್ನನು ಬಾಳಲಾರೆನು, ಅಗಲಿ ನಿನ್ನನು ಬಾಳಲಾರೆನು, ಜೀವ ಒಡಲಿಂದ ದೂರಾದಂತೆ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ನಗುತ್ತನೆ ಕರೆದರೆ, ನಗುತ್ತನೆ ಕರೆದರೆ, ಮನದ ಸಂತೋಷ ಹಾಡಾದಂತೆ. ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಬಾಳೆಲ್ಲ ಹಸಿರಾದಂತೆ. ಬಾಳೆಲ್ಲ ಹಸಿರಾದಂತೆ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು. ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು. ಬಸವೇಶ್ವರ ರನ್ನ ಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಚಾಮುಂಡಿ ರಕ್ಷೆಯು ನಮಗೆ ಗೋಮಠೇಶ ಕಾವಲು ಇಲ್ಲಿ. ಶೃಂಗೇರಿ
ರಸತುಂಗೆಯಾಗಿದೆ ಇಲ್ಲಿ ವಿಶ್ವಖ್ಯಾತಿಯ ವಿಶ್ವೇಶ್ವರಯ್ಯ ಜನಿಸಿದ ಈ ನಾಡು ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಕನ್ನಡ ಮನ ಕನ್ನಡವಾಗಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ.